ಯುನೈಟೆಡ್ ಕಿಂಗ್ಡಮ್. ನನಗೆ ಕೇಳಿದ್ರು ಲಾರಿ ವೇಲೂರು, ನೀವು ಇಲ್ಲಿ ಬಂದಿದ್ದೀರಿ ಅಂತ. ಹೌದು ಸರ್, ಐ ಆಮ್ ಫ್ರಮ್ UK ಅಂತಂದೆ. ಏನಂದ್ರೆ ಅದೇ ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕನೇ ಅಂತ ಹೇಳಿದೆ. ಸೊ ನಿಜವಾಗ್ಲೂ UK ಉತ್ತರ ಕರ್ನಾಟಕನೇ ಇಲ್ಲಿದೆ. ಬಹಳ ಸಂತೋಷ ಆಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆಂಟು ನಮ್ದು. ಹೇಳ್ಬೇಕು ಅಂದ್ರೆ ಗುರುರಾಜ್ ಸಾಹೇಬ್ರದ್ದು ಲಹರಿ ಸಂಸ್ಥೆಗೆ ಮೊಟ್ಟ ಮೊದಲ ಅಷ್ಟದೇವಿ ದರ್ಶನ, ಕನ್ನಡ ಕವಾಲಿ ಗೀತೆಗಳು, ವಿವಾಹ ಗೀತೆಗಳು 50 ವರ್ಷದ ಮುಂಚೆ ಫಸ್ಟ್ ಧ್ವನಿ ಸುರುಳಿಯನ್ನ ನಿಮ್ಮ ಸ್ವರ ಸಂಯೋಜನೆ ಮತ್ತೆ ಮಂಜುಳಾ ಗುರುರಾಜ್ ಅಮ್ಮ ಅವರ ಸ್ವರ ಸಂಯೋಜನೆಯಲ್ಲಿ ಫಸ್ಟ್ ಧ್ವನಿ ಸುರುಳಿ ಬಿಡುಗಡೆ ಮಾಡಿದ್ದು ನಿಮ್ಮ ಲಹರಿ ಸಂಸ್ಥೆ ಸರ್. ಸೊ ನಾವು ಇಲ್ಲಿ ಬಂದಿದ್ದು ನಿಜವಾಗ್ಲೂ ನೋಡಿ ನನಗೆ ಬಹಳ ತುಂಬಾ ಖುಷಿ ಆಗೋಯ್ತು. ಸೊ ಹುಲಿಬೀರ 5 ಹಾಡುಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. 3 ಜನ ಆಕ್ಟಿಂಗ್ ಪ್ರೊಡ್ಯೂಸರ್ಸ್ ಅಂದ್ರೆ 3 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ತುಂಬಾ ಒಳ್ಳೇದಾಗಲಿ ಸರ್. ತುಂಬಾ ಕಷ್ಟಪಟ್ಟು ಮಾಡಿದಿರಿ. ಬೇರೆ ಬೇರೆ ಉದ್ಯಮದಿಂದ ಬಂದಂತ ನಿರ್ಮಾಪಕರು, ಅವರ ಬಾದಾಮಿ ಪಟ್ಟದಕಲ್ಲು ಆ ಕಡೆಯಿಂದ ಬಂದವರು ಆ ಸೌಂಡ್ ಇಟ್ಕೊಂಡೆ ಸಿನಿಮಾ ಮಾಡಿದಿರಿ. ಹಾಡುಗಳು ಕೂಡ ಅಷ್ಟೇ. ವೀರ್ ಸಮತ್ ಇವರೇ ವಂಡರ್ಫುಲ್ ಜಾಬ್. ತುಂಬಾ 56ನೇ ಪಿಕ್ಚರ್ ಅಲ್ಲ, ಬಹಳ ಚೆನ್ನಾಗಿ ಮಾಡಿದಿರಿ ವೀರ್ ಸಮತ್ ಅವರೇ. ಆಮೇಲೆ ಹಾಡ್ದಂತ ಗಾಯಕರು ವಿಜಯ್ ಪ್ರಕಾಶ್ ಅಫ್ಕೋರ್ಸ್ ಬಂದಿಲ್ಲ. ಸಂಗೀತ ಕಟ್ಟಿ ಮೇಡಮ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮಾಳು ನಿಪ್ನಾಳಲ್ಲ, ಎಲ್ಲಿದ್ದೀರಿ? ನಿಮ್ಮ ಹಾಡು ಏನ್ರಿ ಅದು ಅಷ್ಟು ಪಾಪ್ಯುಲರ್ ಆಗೋಯ್ತು, ಎಷ್ಟೋ ಮಿಲಿಯನ್ಸ್ ಹೋಗ್ಬಿಟ್ಟಿದ್ದಾರೆ. ನಾನು ಡ್ರೈವರ್ ಅಲ್ಲ, ನಾವು ಪ್ಯಾಸೆಂಜರ್. ತುಂಬಾ ಅದ್ಭುತವಾಗಿ ಆಡ್ತೀವಿ. ಸೊ ಲಹರಿ ಸಂಸ್ಥೆಗೂ ಕೂಡ ಕೆಲವು ಹಾಡುಗಳು ಆದಷ್ಟು ಬೇಗ ಆಡಿ ಬಿಡುಗಡೆ ಮಾಡ್ತೀವಿ. ಶಿವಾಜಿ ಸ್ವಾಮಿ ಅವರು ಅಮ್ಮ ತುಂಬಾ ಚೆನ್ನಾಗಿದ್ದೀರಮ್ಮ, ತಾವು ಕೂಡ ಅದ್ಭುತವಾಗಿ ಆಡಿದೀಯಮ್ಮ, ಒಳ್ಳೇದಾಗಲಿ. ವಿಶ್ ಆಲ್ ದಿ ಬೆಸ್ಟ್. ಪ್ರಜ್ಞಾ ಮರಾಠಿ ಎಲ್ಲಿ ಬಂದಿದ್ದಾರಾ? ಬಂದಿಲ್ಲ. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಶಿವ ಬೈರಾಗಿ ಎಲ್ಲಿದ್ದಾರೆ? ಬೈರಗಿ, ನೀವು ಫೋನ್ ಮಾಡಿದ್ರಿ ನನಗೆ, ಸರ್ ನಿಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದ್ರಿ. ತುಂಬಾ ದೊಡ್ಡ ಹೆಸರು UK ನಲ್ಲಿ ನಿಮ್ದು, ಅಂದ್ರೆ ಉತ್ತರ ಕರ್ನಾಟಕದಲ್ಲಿ. ಇಡೀ ಉತ್ತರ ಕರ್ನಾಟಕದ ಕಲಾವಿದರು ಮತ್ತೆ ಇದ್ರಲ್ಲಿ ಆಕ್ಟ್ ಮಾಡಿದಂತ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು. ತುಂಬಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಅದಕ್ಕೆ ಒಂದಾಡಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲಾರು ತುಂಬಾ ಚೆನ್ನಾಗಿದೆ. ಒಂದು ಯಾವ್ದೊಂದು ನಮ್ಮ ಫಸ್ಟ್ ಹಾಡ್ ನೋಡಿದ್ವಲ್ಲ, ಜಿಗ್ರಿ ದೋಸ್ತ. ಯಾಕೆ ಜಿಗ್ರಿ ದೋಸ್ತ ಅಂತ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಪತ್ರಿಕಾ ಮಿತ್ರರು ವಾಸು ಸಾಹೇಬ್ ಇದ್ದಾರೆ, ಮನು ಅವರು ಇದ್ದಾರೆ, KN ನಾಗೇಶ್ ಕುಮಾರ್ ಅವರು, ಎಲ್ಲ ಜಿಗ್ರಿ ದೋಸ್ತ ಇಲ್ಲಿ ಇರೋದು. ಯಾಕಂದ್ರೆ ಬರ್ತೇನೆ ಒಂದು ಗ್ರಾಮ್ಫೋನ್ ರೆಕಾರ್ಡ್ ನೋಡಿದೆ ಅಲ್ಲಿ. ಅದನ್ನ ಒಂದು ಮೂಲೆಗೆ ಎಲ್ಲಿ ಮಂಜು ಎಲ್ಲಿದ್ದೀರಿ? ನಮ್ಮ ಈ ಮಂಜು ಗ್ರಾಮ್ಫೋನ್ ರೆಕಾರ್ಡ್ ಇದರಲ್ಲೂ ಒಂದು ಸಣ್ಣ ಘಟನೆ ಆಯ್ತು, ಅದು ಕೇಳಲೇಬೇಕಿದು. ಇಡೀ ಜೀವನವನ್ನು ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದರಿಂದ ನಾವು ಇದು ಒಂದು ಮೂಲೆಯಲ್ಲಿ ಅಂದ್ರೆ ಹೇಳಕ್ಕಾಗೋದಿಲ್ಲ, ಅದೊಂದು ಕಡೆ ಇಟ್ಟಿದ್ರು ಶೋ ಪೀಸ್ ತರ. ಸೊ ಶೋ ಪೀಸ್ ಅಲ್ಲ ಇದು, ಮಣ್ಣಿನ ರೆಕಾರ್ಡು, ಆಮೇಲೆ ವಿನಿಯಲ್ ರೆಕಾರ್ಡು, ಆಮೇಲೆ ಧ್ವನಿ ಸುರುಳಿ, CD, MP3, ಪೆನ್ ಡ್ರೈವು, ಇವಾಗ ಎಲ್ಲ ಡಿಜಿಟಲ್ ಡ್ರೈವು. ಸೊ ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಬಟ್ ಅಲ್ಲಿ ಬಂದಿದ್ದಕ್ಕೆ ನಮ್ಮ PR ನಾಗೇಂದ್ರ ಸರ್ ಇದ್ರು. ಅವ್ರಿಗೆ ಒಂದು ಮಾತಿಲ್ಲ, ನೋಡಿ ಅಣ್ಣ ಇದಕ್ಕೆ ನೀಡ್ಲೂ ಇಲ್ಲ, ತುಂಬಾ ಅದ್ಭುತವಾಗಿದೆ, ಎಲ್ಲ ಕಟ್ಟಾಗಿಬಿಟ್ಟಿದೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂತ. ತುಂಬಾ ನೋವಾಯ್ತು ನನಗೆ ನೋಡಿದಾಗ. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೇ ಸಂಗೀತ ಕ್ಷೇತ್ರ ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ಏನೇ ಬರ್ಬೋದು, ಆದ್ರೂ ಕೂಡ ತಾಯಿ ಇದು ಮಹಾತಾಯಿ. ಇದು ಮಹಾತಾಯಿ. ಇದರಿಂದನೇ ನಾವೆಲ್ಲ ಬಂದಿದ್ದು. ತಾಯಿ ಬರೆಯಂಗಿಲ್ಲ. ಯಾರೋ ಬೆಳಿಗ್ಗೆ ವಾಕ್ ಮಾಡ್ತಾ ಇರುವಾಗ ಯಾರೋ ಒಂದು ಮಾತು ಹೇಳಿದ್ರು, ಬಹಳ ಜನ ಸ್ನೇಹಿತರು ನನಗೆ, ಸರ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ತಾಯಿಗೆ ಸೋಫಾ ಮತ್ತೆ ಹಳೆ ಹಾಸಿಗೆ ಇದೆಲ್ಲ ಹೊರಗಡೆ ಹಾಕ್ಬಿಡಿ ಅಂತ ಹೇಳ್ತಾರಂತೆ. ಅದಕ್ಕೆ ಹೋಲಿಸ್ತಾ ಇದ್ದಾರೆ ತಂದೆ ತಾಯಂದಿರಿಗೆ. ಸಮಾಜ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಯಾರೋ ಒಂದು ಆಫೀಸರ್ ಹೇಳ್ತಾ ಇದ್ರು, ಏನಪ್ಪ ಏನ್ ಸರ್ ಹಿಂಗೆ ಅಂತ ಗಾಬರಿ ಆಗ್ಬಿಟ್ಟು ಬೆಳಿಗ್ಗೆ ನಾನು. ಅದೇ ನಮ್ಮ PA ಫೋನಲ್ಲಿ ಮಾತಾಡ್ತಾರೆ, ಸಾರಿ ಕಾರಲ್ಲಿ ಬರ್ತಾ ಅದನ್ನೇ ಮಾತಾಡ್ಕೊಬೋದು. ಏನ್ರಿ ಈ ತರ ಆಗ್ಬಿಟ್ಟಿದೆ ಸಮಾಜ, ಏನ್ ಸಂಸ್ಕಾರ ಇದು ಅಂತ. ಹಾಸಿಗೆಗೆ, ಹಳೆ ಹಾಸಿಗೆಗೆ, ಸೋಫಾಗೆ ತಂದೆ ತಾಯಿನ ಹೋಲಿಸ್ತಾರೆ. ಮದುವೆ ಆಗ್ಬೇಕು ಹುಡುಗನ ಜೊತೆಲಿ, ಬಟ್ ತಂದೆ ತಾಯಿ ಇರಬಾರ್ದು, ಆ ಪರಿಸ್ಥಿತಿ ಆಗಿದೆ. ಸೊ ಅದೇ ರೀತಿ ಇದು ಕೂಡ ಅದೇ ರೀತಿ ಹೋಲಿಸಿ ಆ ತರ ಮಾಡಬೇಡಿ. ಇದಕ್ಕೆ ಬಹಳ ವ್ಯಾಲ್ಯೂ ಇದೆ. ತಂದೆ ತಾಯಿ ರೆಕಾರ್ಡ್. ಸೊ ಅದ್ಭುತವಾಗಿ ಹಾಡುಗಳು ಮೂಡಿ ಬಂದಿದೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಹಾಡುಗಳು ಕೂಡ
ಮಿಲಿಯನ್ಸ್ ಅಂತ ಹೇಳೋದಕ್ಕಿಂತ ಲಕ್ಷಾಂತರ ಜನ ಕೇಳಿ ಆನಂದಿಸ್ಲಿ. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ವೀರ್ ಸಮತ್, ಯು ಡನ್ ಎ ವಂಡರ್ಫುಲ್ ಜಾಬ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಹಿಂದೆ ಮಾಡಿದ್ದನ್ನ ನೆನೆಸ್ಕೊಂಡು ಅವ್ರಿಗೆ ಫಸ್ಟ್ ಕ್ಯಾಸೆಟ್ ನಾನು ಅವರಿಗೆ ಮಾಡಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ, ಇವರೇ ಕರೆದು ನನಗೆ ಅವಾಗ ಮಾಡಿಸಿದ್ದು ಇವತ್ತು ನನಗೆ ನೆನಪಾಗತ್ತೆ, ಭಾಳ ಸಂತೋಷ ಆಗುತ್ತೆ. ಆಮೇಲೆ ಈಗ ಈ ಚಿತ್ರದ ಬಗ್ಗೆ ಹೇಳಬೇಕು. ಸಮರ್ ಸರ್, ನೀವು ತುಂಬ ಪಕ್ಕಾ ದೇಸಿ ಏನು ಸಬ್ಜೆಕ್ಟ್ಗೆ ಯಾವ ಥರ ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಎಲ್ಲಮ್ಮಂದು ಇದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದನ್ನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಆ ಸಾಂಗು ಎಲ್ರಿಗೂ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಸಾಂಗು, ಅದು ಕೂಡ ಇವ್ರು ಹೇಳಿದಾಗ ಜಿಗರಿ ದೋಸ್ತ್, ಅದು ಕೂಡ ಈಸಿಯಾಗಿ ಮಾಸ್ಗೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಕ್ಯಾಮ್ರಾಮನ್ ಅವರು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಬಾದಾಮಿ ಆಸುಪಾಸು, ನಾನು ಅಂದ್ಕೊಂಡೆ ನಮ್ಮೂರು ಗಜೇಂದ್ರಗಢ ಹತ್ರ, ನಾನು ಎಲ್ಲಿ ಗಜೇಂದ್ರಗಢದ್ದು ಗುಡ್ಡನ ತೊಗೊಂಡ್ಬಿಟ್ಟಿದ್ದಾರೆ ನಾನು ಇವರು ಅಂದ್ಕೊಂಡೆ. ಇಲ್ಲ, ಬಾದಾಮಿ ಹತ್ರ ಎಲ್ಲ ತೊಗೊಂಡೆ. ತುಂಬ ಚೆನ್ನಾಗಿ ಕ್ಯಾಮರಾ ವರ್ಕ್ ಇದೆ. ಮತ್ತು ಡೈರೆಕ್ಟರ್ ಕೂಡ ಇಷ್ಟು ನ್ಯಾಚುರಲ್ ಸೀನ್ಸ್ ಕಾಣುತ್ತಂದರೆ ಎಲ್ಲೂ ನಾನು ಈ ಥರ ಸೀನೇ ನೋಡಲಿಲ್ಲ ನೋಡಿ. ಎಷ್ಟು ಆ ಕುರಿಗಳಾಗಲಿ, ಬೆಟ್ಟಗಳಾಗಲಿ, ಇದಾಗಲಿ, ಆಮೇಲೆ ಅಲ್ಲಿ ಹೊಲದಲ್ಲಿ ಓಡಾಡೋ ಜನ, ಪ್ರತಿಯೊಂದು A to Z ನಮ್ಮೂರನ್ನ ನಾನು ಮತ್ತೆ ನೋಡೋಷ್ಟು ಸಂತೋಷ ಆಯಿತು. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಎವ್ರಿಬಡಿ. ಇದು ಪಿಕ್ಚರ್ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಿಗೆ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕದ ಗ್ರ್ಯಾಂಡ್ ಕ್ಯಾನ್ ಅದು ತೋರಿಸ್ಬಿಟ್ಟಿದ್ದಾರೆ ಇಲ್ಲಿ. ಅಮೆರಿಕ ಹೋಗೋ ಅವಶ್ಯಕತೆ ಇಲ್ಲ, ಪಕ್ಕದಲ್ಲೇ ಇದೆ. ಅದು ನೀವು ಹೇಳಿದ್ರಲ್ಲ. ನಾನು ಹಿಂದಕ್ಕೆ ಸುಮಾರು ಒಂದು 20-30 ವರ್ಷದಿಂದ ನಾವು US ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಅವರು ಬನ್ನಿ ಸರ್, ನಿಮ್ಗೆ ಇಲ್ಲಿ ಒಂದು ಭಾಳ ವಿಶೇಷವಾಗಿದೆ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀವಿ ಅಂದ್ರೆ. ಏನಂದ್ರೆ ಗ್ರ್ಯಾಂಡ್ ಕ್ಯಾನಿಯನ್, ಅದು ಇದೇ ಥರನೇ ಬೆಟ್ಟ ಇರೋದು. ನಾಳೆ ನಮ್ಮ ಗಜೇಂದ್ರಗಢದಲ್ಲಿದೆ ಈ ಥರದ್ದೆಲ್ಲ, ಇದೇನು ನಮ್ಗೇನು ದೊಡ್ಡದು ಅನಿಸ್ತಾನೆ ಇಲ್ಲ ಅಂತ ಹೇಳಿದ್ರು. ಗ್ರ್ಯಾಂಡ್ ಕ್ಯಾನಿಯನ್ ಎಲ್ಲರೂ ನೋಡೋಕೆ ಹೋಗ್ತಿದ್ರು. ನಾನು ಹೇಳಿದೆ ನಮ್ಮ ಗಜೇಂದ್ರಗಢ, ಬಾದಾಮಿ ಎಲ್ಲೋದ್ರೂ ಇದಕ್ಕಿಂತ ಚೆನ್ನಾಗಿರೋದು ಇದೆ ಅಂದ್ರೆ, ಅದಕ್ಕೆ ಗ್ರ್ಯಾಂಡ್ ಕ್ಯಾನಿಯನ್ ನಿಮ್ಗೆ ನೋಡ್ಕೊಂಡು ಬಂದ್ಬಿಡ್ಬೋದು. ಸೊ ವಿಶ್ ಯು ಆಲ್ ದ ಬೆಸ್ಟ್ ಸರ್. ದೇವರು ಒಳ್ಳೇದು ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಗುರುರಾಜ್ ಸರ್, ಮೊದಲದಾಗಿ ಈ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಬಹಳ ಖುಷಿ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಯೂಶಲಿ ನಮ್ಮ ಕಾರ್ಯಕ್ರಮಗಳನ್ನ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ, ಹಾಡುಗಳು, ಅಲ್ಲಿ ಒಂದು ಜಾಗ, ವಾತಾವರಣ ತುಂಬಾ ಚೆನ್ನಾಗಿ ಸರ್ ಹೇಳಿದ್ದಾರೆ. ನನಗೇನು ಖುಷಿ ಆಗ್ತಿರೋದು ಅಂದ್ರೆ, ಲಾರಿ ಸರ್ ಹೇಳಿದ್ರು UK ಅಂತ, ನಾನು ಹಾಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದನ್ನು. ನಾನು ಅಲ್ಲಿಂದ ಇಲ್ಲಿ ಬಂದು ನನ್ನ ಕೆಲಸವನ್ನು ಶುರು ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡನ್ನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ. ಅಂಡ್ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗರಿ ದೋಸ್ತ ಅಂತ ಕುಣಿಬೇಕಂತ ಅನಿಸ್ತಾ ನಾನು ಬಂದಾಗ ಸ್ವಲ್ಪ ತಡವಾಗಿ ಬಂದಾಗ ಸಾಂಗ್ ಬರ್ತಿತ್ತು, ಆಗ್ಲೇ ಎಲ್ಲರ ತರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದು ಒಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನೀವು. ಅಂಡ್ ನಿಮ್ಮ ಹಾಡುಗಳನ್ನ ಕೇಳಿದ್ದೀನಿ ನಾನು. ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಅಂಡ್ ಇದರ ಸ್ಪೆಷಲ್ ಮೆನ್ಷನ್ ಏನಂದ್ರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ದೆ. ವೀರ್ ಸಮರ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿ ಹೋಗಿದ್ದೆ ಆ ಸಾಂಗ್ ಕೂಡ. ಸೊ ಬಹಳ ಖುಷಿ ಆಯ್ತು ಸರ್, ನಿಮ್ಮ ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆಯಿಂದ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನು ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆ ಏನೇ ಸಪೋರ್ಟ್ ಬೇಕಾದರೂ ಇದ್ದೇ ಇರುತ್ತೆ. ಅಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಇವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸ್ವಲ್ಪ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದ್ರಲ್ಲಿ. ಸೊ ಧನ್ಯವಾದಗಳು. ಅಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ ಹಾಗೂ ನಿಮಗೂ ಕೂಡ. ಥ್ಯಾಂಕ್ ಯು. ಸಿದ್ದು ಅವರೇ, ಮೀಡಿಯಾ ಮಿತ್ರರಿಗೆಲ್ಲರೂ ನಮಸ್ಕಾರ. ಮೀಡಿಯಾ ಮಿತ್ರ ನಮಸ್ಕಾರ. ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇಲು ಸರ್ ಹೋದ್ರು ಅನ್ಸುತ್ತೆ, ನಿರ್ಮಾಪಕರಿಗೆ, ಡೈರೆಕ್ಟರ್ಗೆ ಎಲ್ರಿಗೂ ನಮಸ್ಕಾರ. ಆಮೇಲೆ ಜಿಗರಿ ದೋಸ್ತರಿಗೆ ಎಲ್ಲರಿಗೂ ಹಾಯಪ್ಪ. ನಾನು UK ಅವನೇ, ಒಂದು ಬಿಜಾಪುರ ಆ ಕಡೆ ಜಮಖಂಡಿ ಸೈಡೆ. ಸೊ ಉತ್ತರ ಕರ್ನಾಟಕ ಸೊಗಡು ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿರಿ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ, ಭಾಳ ಅದ್ಭುತವಾಗಿ. ಒಂದ್ಸಲ ನಮ್ಮ ಊರ ಕಡೆ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ VS ಸಮರ್ ಸರ್ ಬಗ್ಗೆ ಅಂತೂ ಹೇಳೋಂಗಿಲ್ಲ. ಮ್ಯೂಸಿಕ್ ನಾನು ನಮ್ಮ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿ ಜೊತೆಗೆ. ಸೊ ಅದ್ಭುತವಾಗಿ ಮೂಡಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಡೈರೆಕ್ಟರ್ ನನಗೊಂದು 6-7 ವರ್ಷದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್. ಅವರು ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವುದು ಅಂತಂದ್ರೆ ಅದು ಕಿವಿ ಒಳಗೆ ಇನ್ನೂ ಗುಣಗಾಡ್ತೈತಿ, ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ, ಟೇಸ್ಟ್ ಇರೋಂಥ ವ್ಯಕ್ತಿ.
ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಸಿನಿಮಾ ಹಿಟ್ ಕೊಡಬೇಕಾಗಿತ್ತು. ಆದರೆ ಅವ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಕೇಳಲ್ಲ, ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋಂಗಿಲ್ಲ. ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಬರೋಂಗಿಲ್ಲ. ಯಾರಿಗೋ ಪ್ರೊಡ್ಯೂಸರ್ ಒಪ್ಪಿಸಿ ಸಿನಿಮಾಗಳು ಮಾಡ್ತಾರೆ, ಸಿನಿಮಾಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹೋಗಿ 10 ಜನರಿಗೆ ಹೇಳ್ತಾರೆ, ಯಪ್ಪೋ ಸಿನಿಮಾ ಒಂದು ಹಂಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಬರೋಕ್ಕೆ ಹೆದರ್ಕೊತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲ, ಇದು ಒಂದು ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ, ಇದು ಒಂದು ಉದ್ಯಮ. ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ, ಅದೇ ಹೇಳಿದ್ನಲ್ಲ, ಪ್ರಿವ್ಯೂ ನೋಡಿ ಬರಬೇಕಾದ್ರೆ ಅವ್ರು ಒಂದೇ ಮಾತಂದರು, ಈ ಸಿನಿಮಾ ಬಗ್ಗೆ ನಂಗೆ ಚಿಂತಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದರೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಅನ್ನೋ ಖುಷಿ ನನಗೈತಿ. ಇಂಥ ಇನ್ನಷ್ಟು ಸಿನಿಮಾಗಳು ನಾನು ಕೊಡ್ತೀನಿ ಕನ್ನಡ ಇಂಡಸ್ಟ್ರಿಗೆ. ನಾನು ಒಂದು ಮಾತು ಹೇಳಿದ್ರು, ಥ್ಯಾಂಕ್ ಯು ಸರ್. ಇಂಥ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಅವಾಗ ಆಮೇಲೆ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ, ಫಸ್ಟ್ ನಾವು ಮಾರ್ಕೆಟಿಂಗ್ ಇದಿತ್ತು, ಒಂದು ಮಾರ್ಕೆಟಿಂಗ್ ಇದರಲ್ಲಿ ಯಾರಾದರೂ ಒಂದು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಒಳಗೆ ಬರ್ಬೇಕಿದ್ರೆ ಮೈಂಡ್ ಒಳಗಿಂದ ಎಲ್ಲ ಡಿಲೀಟ್ ಮಾಡಿ ಒಳಗೆ ಬರ್ರಿ, ಅವಾಗ ನಾನು ಹೇಳೋದು ನಿಮ್ಮ ತಲೆಯೊಳಗೆ ಹೋಗುತ್ತೆ ಅಂತ ಹೇಳೋರು. ಸೊ ಇವಾಗ ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಾವೇ ಜಜ್ಮೆಂಟ್ ಇಟ್ಕೊಂಡು, ತಾವೇ ಯೋಚನೆ ಮಾಡಿಕೊಂಡು, ತಾವೇ ಏನೇನೋ ಒಂದು ಮ್ಯಾಪ್ ಹಾಕೊಂಡು ಬರ್ತಾರೆ, ಓ ಸಿನಿಮಾ ಹಂಗಿರ್ಬೋದು ಅಂತಂದು. ಬಟ್ ಸಿನಿಮಾಗೆ ಒಳಗೆ ಬರಬೇಕು ಅಂತಂದ್ರೆ ಸಿನಿಮಾ ನೋಡಬೇಕು, ಮೈಂಡ್ನ ಎಂಟಿ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೊಂಡು ಹೋದ್ರೆ ಇಲ್ಲಿ ಇರೋ ವಿಷಯಗಳು ನಿಮ್ಮ ತಲೆಯೊಳಗೆ ಹೋಗ್ತಾವೆ. ಸೊ ಆಡಿಯನ್ಸಿಗೆ ಹೇಳೋದು, ಸೊ ಬರೋಕ್ಕಿಂತ ಮುಂಚೆ ಸಿನಿಮಾನ ಒಂದು ಎಂಜಾಯ್ ಮಾಡೋಕ್ಕೆ ಮೈಂಡ್ನ ಫ್ರೀ ಮಾಡಿಕೊಂಡು, ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಒಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳಿಗೆ ಅದ್ಭುತವಾದ ಸಿನಿಮಾಗಳು ಬರ್ತಿದೆ ಆ್ಯಕ್ಚುಲಿ. ನೋಡಿ, ಇವಾಗ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಯಾವುದೋ ಇಂಥ ಸಿನಿಮಾಗಳು ಬಂದಿಲ್ಲ. ಒಂದು ಸಿನಿಮಾ ಹಿಟ್ ಆಯ್ತು ಅಂದರೆ ಸಾಲು ಅದೇ ಥರ ಸಿನಿಮಾಗಳು ಮಾಡ್ತಾರೆ. ಈ ಥರ ಸಿನಿಮಾಗಳು ಸಪೋರ್ಟ್ ಸಿಕ್ತು ಅಂತಂದ್ರೆ ಹೊಸ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ನಿಮ್ಗೆ, ಹೊಸ ಮೂವಿಗಳು ಬರ್ತಾವೆ. ಸೊ ಈ ಥರ ನೋಡಿದ ತಕ್ಷಣ ಭಾಳ ಚೆನ್ನಾಗಿ ಅನ್ನಿಸ್ತು. ಪ್ರಿವ್ಯೂ ನೋಡಿದ್ದೀನಿ, ಅದ್ಭುತವಾಗಿ ಮೂಡಿ ಬಂದಿದೆ. ಸಾಂಗ್ಸು ಎಲ್ಲ ಆಡಿಯನ್ಸ್ ಮನ ಮುಟ್ಟುತ್ತೆ ಅಂಥ ಸಾಂಗ್ಗಳು. ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕೇಳಿ, ಇವತ್ತು ಸಂಜೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾರ್ಯಕ್ರಮದ ಪಾರ್ಟ್ ಆಗಿರೋದಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಸರ್. ಥ್ಯಾಂಕ್ ಯು ವಿಕ್ರಮ್ ಶ್ರೀಧರ್ ಅವರೇ. ಹುಲಿ ಬೀರನಾಗಿ ಹುಟ್ಟಿ ಬಂದ, ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್, ಚಿಕ್ಕ ಹುಡುಗರಿಂದ ದೊಡ್ಡವನಾಗಿ, ಮತ್ತು ಅವ್ನ ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ. ಆಲ್ ದ ಬೆಸ್ಟ್, ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್, ಸಾರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ಹೆಸರು ಹೇಳಬೇಕಾಗಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ ನಾನು ಬಂದಿದ್ದು ಜಿಗಿರಿ ದೋಸ್ತ್ಗೋಸ್ಕರ, ಅಂಜನ್ ಬ್ರೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ವೀರ್ ಸಮದ್ ಸರ್ ತುಂಬ ಸಖತ್ತಾಗಿ ಮಾಡಿದ್ದೀರಾ ಸರ್. ಯಾಕಂದರೆ ರಿಯಾಲಿಟಿ ಅನ್ನೋದನ್ನು ಅದರಲ್ಲಿ ನೀಟಾಗಿ ಕಾಣಿಸುತ್ತೆ, ನ್ಯಾಚುರಲಿಟಿ ಆಗ್ಬೋದು. ಆ್ಯಂಡ್ ನೀವು ತುಂಬಾ ಶ್ರಮ ಹಾಕಿ ಮಾಡಿದೆ ಅಂತ ಗೊತ್ತಾಯಿತು ಬ್ರೋ. ಅವಾಗ ಹೇಳ್ತಾ ಇರ್ತಾರೆ ಅಂಜನ್ ಬ್ರೋ. ಆ್ಯಂಡ್ ಟೋಟಲ್ ಇದು ಸಿನಿಮಾದಲ್ಲಿ ಹೇಳ್ಬೇಕಂತಂದರೆ ನಮ್ಮ ಉತ್ತರ ಕರ್ನಾಟಕ, ಬೇಸಿಕಲಿ ನಾನು ಕೂಡ ಉತ್ತರ ಕರ್ನಾಟಕದವನು, ಬೆಂಡೋಳ ರಾಯಬಾಗ್ ತಾಲೂಕು ಬೆಂಡೋಳ ಗ್ರಾಮದವನು, ನಾನು ಕೂಡ ಉತ್ತರ ಕರ್ನಾಟಕದವನೇ. ಓಕೆ, ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೋ ನನಗೆ ಹೇಗೆ ಪರಿಚಯ ಅಂತ ನನ್ನ ಸಿನಿಮಾದೊಂದು ಬೈಟ್ಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಬ್ರೋ ನಂಗೆ ಭಾಳ ಪರಿಚಯ ಆಗಿ ಕ್ಲೋಸ್ ಆಗಿ ಇಲ್ಲಿವರೆಗೂ ಜೊತೆಯಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜಿಗಿರಿ ದೋಸ್ತುಗಳು ಬಂದಿದ್ದೀರಿ, ನಿಮಗೆಲ್ಲ ಒಳ್ಳೇದಾಗಲಿ. ಈ ಸಿನಿಮಾನ ತುಂಬ ಹರಿಸಿ ಹಾರೈಸಿ ನಿಮ್ಮ ಚಿತ್ರಮಂದಿರಗಳಲ್ಲಿ ತುಂಬ ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಡೈರೆಕ್ಟರ್ ಸರ್ ಭಾಳ ಅದ್ಭುತವಾಗಿ ಮಾಡಿದ್ದೀರಿ ಸಿನಿಮಾನ. ನಿಮ್ಮ ಸಾಂಗು ಸರ್ ವಿಕ್ರಮ್ ಅವರು ಹೇಳ್ದಂಗೆ ಮಧುರಂಗಿ ಸಾಂಗ್ದು ಡಾರ್ಲಿಂಗ್ ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸರ್ ಹೇಳಿದ್ದು ಕೂಡ ಸೇಮ್. ಯಾವುದೂ ಮೆಂಟಾಲಿಟಿ ಮನಸ್ಸಲ್ಲಿ ಯಾವುದೇ ಬೇರೆ ಸಿನಿಮಾನ ಕಂಪೇರ್ ಮಾಡಿಕೊಂಡು ಸಿನಿಮಾ ದೇವರಣೆ ಆ ಥರ ನೋಡೋಕೆ ಹೋಗ್ಬೇಡಿ. ಹೊಸ ಸಿನಿಮಾನ ಹೊಸತನದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಸಿನಿಮಾನ ಪ್ರೋತ್ಸಾಹಿಸಿ. ಜಿಗಿರಿ ದೋಸ್ತ್ ಸಾಂಗ್ ತುಂಬ ಚೆನ್ನಾಗಿದೆ. ಇವತ್ತು ಸಂಜೆ 6:15 ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಲಹರಿ ಸರ್, ರಿಸೀವ್ ಮಾಡಿದ್ದಕ್ಕೆ ಸಿನಿಮಾ ಸಾಂಗ್ನ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಅದು ದೇವಸ್ಥಾನದಲ್ಲಿ ನಡೆಯುವಂಥ ಭಕ್ತಿಗೀತೆಗಳು ಅವೆಲ್ಲ ಕಂಟೆಂಟ್ ತೊಗೊಂಡು ಬಂದಿದ್ರು, ವಿತ್ ವಿಡಿಯೋ ತಂದಿದ್ರು. ಆ ನಂತರ ನಾವು ಫಸ್ಟ್ ಕಂಪೋಸ್ ಮಾಡಿದ್ದೆ ಹುಟ್ಟಿ ಬಂದ ಹುಲಿ ಬೀರನಾಗಿ. ಬಟ್ ಅದೊಂದು ನಮ್ಮ ಹತ್ರ ತುಂಬ ಫೇಮಸ್ ಒಂದು ಹಾಡಿದೆ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಅಂತ. ಮೇಡಮ್ ಅವರೇ ಹಾಡಿದಾರೆ ಆ ಸಾಂಗು, ಸಂಗೀತ ಕಟ್ಟಿ ಮೇಡಮ್ ಅವರೇ. ಅವರು ನಮ್ಮ ಊರು ಸೊಸೆನೆ, ಬೀದರ್ದವ್ರೆ. ಅದು ಸಂಬಂಧಗಳು ಇಲ್ಲೇ ಇದೆ ಅಲ್ಲ. ನಾವು ಸಂಗೀತ ಕಲಿಯುವಾಗ ಅವ್ರ ಕಚೇರಿಗಳು ಕೇಳ್ತೀವಿ, ಬೀದರ್ ಬರ್ತಾ ಇರ್ತಿದ್ರು ಅವರು. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಒನ್ ಆಫ್ ದ ಗ್ರೇಟ್
ಕ್ಲಾಸಿಕಲ್ ಸಿಂಗರ್, ಭಕ್ತಿಗೀತೆ, ಭಾವಗೀತೆ, ಅವರಿಗೆ ಕಿಶೋರಿ ಅಮನ್ಕರ್ ಅಂತ ದಿಗ್ಗಜ, ಅವರ ಹೆಸರು ತಗೊಳ್ಳಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕಂತವ್ರು ಶಿಷ್ಯರು. ಅವರು ನಾವು ಡಿಸ್ಕಸ್ ಮಾಡಿದಾಗ ಹುಟ್ಟಿ ಬಂದೆ ಯಾರ ಹತ್ರ ಹಾಡ್ಸೋಣ ಅಂದ್ರೆ ನಾನಂದೆ ಸರ್ ಮಂಡಿ ಒಂದೇ ಹೆಸರು ಸಂಗೀತ ಮೇಡಮ್ ಅವ್ರ ಹತ್ರ ಹಾಡ್ಸೋಣ ಅಂತ. ಅದಕ್ಕೆ ಅವ್ರ ವಾಯ್ಸ್ ಬಿದ್ಮೇಲೆ ಅದೊಂದು ಬೇರೆ ಲೆವೆಲ್ಗೆ ಆಯ್ತು ಸಾಂಗ್. ಆನಂತರ ಲಾಸ್ಟ್ ಮಾಡಿದ್ನೋ 2ನೇ ಸಾಂಗ್ ಮಾಡಿದ್ವು ಅನ್ಸುತ್ತೆ, ಜಿಗಿರಿ ದೋಸ್ತ. ಸರ್ ಪಕ್ಕ ಒಂದು ಹಳ್ಳಿಯಲ್ಲಿ ನಡೆಯುವಂಥ DJ ಸಾಂಗ್ ಬೇಕಂತ ಹೇಳಿದ್ರು. DJ ಹಾಕಿದ್ರೆ ಎಲ್ಲರೂ ಕುಣಿಬೇಕನ್ನೋಂಥ ಸಾಂಗ್. ಆವಾಗ ನಾವು ಅದೊಂದು ಟ್ಯೂನ್ ಮಾಡಿದ್ದು DJ ಥರ ಸೌಂಡ್ ಮಾಡೋಕ್ಕೆ, ಯಾಕಂದ್ರೆ ಉತ್ತರ ಕನ್ನಡದಲ್ಲ. ಬಟ್ ನನಗೆ ಯಾವಾಗಲೂ ಅವ್ರು ಹೇಳ್ತಿದ್ದೆ ಸರ್ ಆ ಸಾಂಗ್ ಹಿಟ್ ಆಗುತ್ತೆ, ಬಟ್ ಡಿಸೆಂಬರಲ್ಲಿ ನವೆಂಬರಲ್ಲಿ ಮಾಡಿ ಈ ಟ್ರ್ಯಾಕ್ಟರ್ದವ್ರು ಹಾಕೊಂಡು ಉಜ್ಬಿಡ್ತಾರೆ ಸಾಂಗ್ ಅಂತ ಹೇಳ್ತಾ ಇರ್ತಿದೆ. ಬಟ್ ಅದು ಟ್ರ್ಯಾಕ್ಟರ್ಗಳು ಮಿಸ್ ಅದು ಎಲ್ಲ ಹೊರಟೋಗ್ಬಿಟ್ಟು. ಆನಂತರ ಮದುವೆ ಸೀಸನ್ ಬರ್ತದೆ ಸರ್, ಅವಾಗಾದ್ರೂ ಮಾಡಿ ಅಂದೆ, ಅದು ಅವಾಗೂ ಮಾಡಿಲ್ಲ. ಅದೊಂದು ಚೂರು ಬೇಜಾರಿದೆ ನನಗೆ. ಡಿಸೆಂಬರಲ್ಲಿ ಅದನ್ನು ಮಾಡಿಬಿಟ್ರೆ ಎರಡೂ ನಮ್ಗೆ ಕವರ್ ಆಗ್ತೀವಿ. ಉತ್ತರ ಕನ್ನಡ ಲಾರಿಗಳು ಟ್ರ್ಯಾಕ್ಟರ್ಗಳಲ್ಲೂ ಕವರ್ ಆಗ್ತಿತ್ತು. ಆನಂತರ ಮದುವೆಗಳಲ್ಲೂ ಹಾಡ ಎಲ್ಲ ಕಡೆ ಪ್ಲೇ ಆಗ್ತಿತ್ತು. ಬಟ್ ಬಂದಿದ್ದೀವಿ, ಲೇಟಾಗಿ ಬಂದಿದ್ದೀವಿ. ಈಗ ಎಲ್ಲ ನಿಮ್ಮ ಮುಂದೆ ಇದೆ. ನೀವೆಲ್ಲರೂ ಬಂದವರು ಎಲ್ಲರೂ ಪ್ರಮೋಟ್ ಮಾಡಿದ್ರೆ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ನಂದೆಲ್ಲ ಟೆಕ್ನಿಷಿಯನ್ಗಳಿಗೆ ಧನ್ಯವಾದ ಹೇಳ್ತೀನಿ. ನಾನು ಪ್ರೋಗ್ರಾಮರ್, ಸಾಂಗ್ ಪ್ರೋಗ್ರಾಮರ್, ಸಿಂಗರ್ಸ್, ಲಿರಿಸಿಸ್ಟು ಮತ್ತು ಮಿಕ್ಸಿಂಗ್ ಇಂಜಿನಿಯರ್ಗಳು ಎಲ್ರಿಗೂ ತುಂಬ ಸಪೋರ್ಟ್ ಮಾಡಿದ್ರೆ ಧನ್ಯವಾದ. ಇನ್ನೊಂದೇನು ಹೇಳ್ಬೇಕಂದ್ರೆ, ಈ ಸಾಂಗ್ನ ಮಿಕ್ಸ್ ಮಾಡಿ ಆಲ್ಮೋಸ್ಟ್ 9 ತಿಂಗಳಿದೆ ಸರ್. ನಾನು ನಿನ್ನೆ ರಾತ್ರಿ ಇವ್ರಿಗೆ ಕೇಳುವ ಮತ್ತೆ ನಾನು ಬೇರೆ ಹಾರ್ಡ್ ಡಿಸ್ಕ್ ಇತ್ತು, ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡೋ ಸರಿ ಕೇಳೋಣ ಆ ಸಾಂಗ್ ಅಂತ ಕೇಳಿದಾಗೆ ನನಗೆ ರಿವರ್ಬ್ ಚೂರು ಕಡಿಮೆ ಅನಿಸ್ತು ಎಲ್ಲ ಹಾಡುಗಳಲ್ಲಿ, ಓವರ್ ಹಾಡಲ್ಲಿ. ಮತ್ತೆ ನಾನು ಚೆನ್ನಾಗಿ ಇಂಜಿನಿಯರ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಬೇರೆ ಎಲ್ಲ ಸ್ಟುಡಿಯೋದಲ್ಲಿ ಇದ್ರು, ದಯವಿಟ್ಟು ನಾನು ಸಾಯಂಕಾಲ ತನಕ ಮತ್ತೆ ಸ್ವಲ್ಪ ರಿವರ್ಬ್ ಜಾಸ್ತಿ ಮಾಡಿ ರೀಮಾಸ್ಟರ್ ಮಾಡಿ ಅಷ್ಟು ಸಾಂಗ್ ಕಳಿಸಿ ಅಂತ ಹೇಳ್ಬಿಟ್ಟು ರಾತ್ರಿ 8 ಗಂಟೆ ಮತ್ತೆ ರೀಮಾಸ್ಟರ್ ಮಾಡಿ ಕಳಿಸಿದ್ದು. ಅಂದರೆ ನನಗೆ ಸಮಾಧಾನ ಆಗಲಿ ಬಿಡೋದಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನೆ 8 ತಿಂಗಳು ಮುಂಚೆ ಮಾಡಿದ ಮಿಕ್ಸಿಂಗ್ ಮಾಸ್ಟರ್ ಮತ್ತೆ ನಿನ್ನೆ ರಾತ್ರಿ ರೀಮಾಸ್ಟರ್ ಮಾಡಿ ನಿನ್ನೆ ರಾತ್ರಿ 8 ಗಂಟೆ ಕೊಟ್ಟಿದ್ದೀನಿ ಸಾಂಗ್ಸ್. ಇನ್ನೊಂದು ವಿಷಯ ಹೇಳ್ಬೇಕು, ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದು ಧರ್ಮ ವಿಶ್ವ ಮಾಡಿದ್ದಾರೆ, ನಮ್ಮ ಸೀನಿಯರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ನೋಡಿದ್ದೀನಿ ನಾನು. ಒಂದು ಅಂಜನವ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ನನಗೆ ಹೇಳ್ಬೇಕು ಅನ್ನಿಸ್ತು. ಫಸ್ಟ್ ಪೋಸ್ಟರ್ ಬಿಟ್ಟಿದ್ರು, ರೂರಲ್ ಸ್ಟಾರ್ ಅಂತ ಪೋಸ್ಟರ್ ಬಿಟ್ಟಿದ್ರು, ನನಗೆ ಶೇರ್ ಮಾಡಿದ್ರು. ನಾನು ಸರ್ ಇದೆಲ್ಲ ಬೇಕಾ ಅಂದೆ. ನಾನು ರೂರಲ್ ಸ್ಟಾರು ಅದೆಲ್ಲ ನಾನು ನಿಜವಾಗ್ಲೂ ನಾನು ಅಂಜನವ್ರಿಗೆ ಗುರುತೇ ಹಿಡಿಯಲ್ಲ, ಅವ್ರ ಪರಿಚಯ ಇಲ್ಲ. ಈ ರೂರಲ್ ಸ್ಟಾರ್ ಎಲ್ಲ ಸರ್ ಡ್ರಾಮಾ ಅನಿಸ್ತದೆ, ಬೇಡ ತೆಗಿಸಿ ಅಂತ ಹೇಳ್ತೀನಿ ಕೇಳಿ. ಅದು ಆನಂತರ ಹೇಳ್ತೀನಿ ವಿಷಯ. ಅವ್ರಂದ್ರು ಇಲ್ಲ ಸರ್ ಆ ಕಡೆ ಪಾಪ್ಯುಲರ್ ಇದ್ದಾರೆ, ಅವ್ರು ಒಂದು ಸ್ಟಾರ್ ಇದಿದೆ, ಇರಲಿ ಅವರು ಏನೋ ಒಂದಿದೆ, ಓಕೆ ಇರ್ಲಿ ಬಿಡಿ ಅಂತ ನಾನು ನೆಗ್ಲೆಕ್ಟ್ ಮಾಡಿದೆ. ಪಿಕ್ಚರ್ ನೋಡಿದೆ ಸರ್, ರಿಯಲಿ ಹೇಳ್ತೀನಿ, ನಾನು 56 ಸಿನಿಮಾ ಮಾಡಿದ್ದೀನಿ ಸರ್. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಅಂಜನ್ ಪರ್ಫಾರ್ಮೆನ್ಸ್ ನೋಡಿ 15 ನಿಮಿಷ ಹತ್ತಿದ್ದೀನಿ ಸರ್. ನಾನು ಮಾಡಿದ್ದು ಎದೆ ತಟ್ಕೊಂಡು ಹೇಳ್ತೇನೆ, ನಾನು ಮಾಡಿದ್ದು 50-60 ಸಿನಿಮಾಗಳಲ್ಲಿ ಈಸ್ ದ ನಂಬರ್ 1 ಪರ್ಫಾರ್ಮರ್ ನನ್ನ ಸಿನಿಮಾಗಳಲ್ಲಿ. ಎಲ್ಲಕ್ಕಿಂತ ನಾನು ದೊಡ್ಡ ಸ್ಟಾರ್ಗಳಿಗೂ ಸಿನಿಮಾ ಮಾಡಿದ್ದೀನಿ. ಬಟ್ ಅಂಜನ್ ಮಾಡಿದ ಪರ್ಫಾರ್ಮೆನ್ಸ್ ನನ್ನ ಲೆಕ್ಕದ ಫಸ್ಟ್ ನಂಬರ್ ನಾನು ಕೊಡೋ ರೇಟಿಂಗ್. ಪಿಕ್ಚರ್ ಕೂಡ ಅದ್ಭುತವಾಗಿದೆ. ಅದನ್ನು ಹೇಗೆ ಪ್ರೊಡ್ಯೂಸರ್ ಪ್ರಮೋಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ರಮೋಟ್ ಮಾಡಿದ್ರೆ ಪಿಕ್ಚರ್ ದೊಡ್ಡ ಹಿಟ್ ಆಗುತ್ತೆ. ಅದು ಪಿಕ್ಚರ್ ಸೋತದ ಕಾರಣ ಸೋಲ್ಬಾರ್ದು, ಸೋತ್ ಅನ್ಕೊಳ್ಳೋದ ಕಾರಣ ನೀವೇ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇಷ್ಟೊಂದು ಒಳ್ಳೆ ಸಿನಿಮಾ ಇದೆ, ನೀವು ಪ್ರಮೋಟ್ ಮಾಡ್ಬೇಕು ಇದನ್ನು, ಹಾಡುಗಳನ್ನ ಪ್ರಮೋಟ್ ಮಾಡೋದು. ಅದ್ಭುತ ಪಿಕ್ಚರ್ ಮಾಡಿದ್ರು. ನಾನು ಮಾಡಿದ್ರಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಅದೇ ಹೇಳ್ತೀನಿ ಸರ್. 56 ಸಿನಿಮಾ ಮಾಡಿದ್ದೆ ನಾನು. 56 ಸಿನಿಮಾದಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಇದೆ, ನಾನು ಪರ್ಸ್ನಲಿ ಒಪಿನಿಯನ್ ಇದೆ. ಅಂಜನ್ ಅವತ್ತು ಅಂಜನ್ ಮೀಟ್ ಮಾಡಿ ಫಸ್ಟ್ ಪಿಕ್ಚರ್ ನೋಡೋ ಹೋಗಿ ತಪ್ಕೊಂಡ್ಬಿಟ್ಟೆ. ಹೀಗೆ ನಿಮ್ಮ ಬಗ್ಗೆ ನಾನು ಹೇಳಿದ್ದೆ, ನಾನು ನೆಗೆಟಿವ್ ಆಗಿ ಹೇಳಿದ್ದೆ. ಬಟ್ ನೀವು ಹೀರೋ ರಿಯಲ್ ಆಗಿ ಇವತ್ತು ಹೀರೋ ಕಂಡ್ರಿ, ನನಗೆ ಸ್ಕ್ರೀನ್ ಮೇಲೆ ಕಂಡ್ರಿ ಅಂತಂದೆ. ತಪ್ಕೊಂಡ್ಬಿಟ್ಟು ವಿಶ್ ಮಾಡಿದೆ ಸರ್. ಈಸ್ ಎ ಗ್ರೇಟ್ ಪರ್ಫಾರ್ಮರ್. ಈ ಸಿನಿಮಾದಲ್ಲಿ ಕಣ್ಣಲ್ಲೇ ಆಟ ಆಡ್ಬಿಟ್ಟಿದ್ದಾರೆ ನೀವು. ಒಂದು ಹೊಸ ಆರ್ಟಿಸ್ಟ್ ಈ ಥರ ಪರ್ಫಾರ್ಮ್ ಮಾಡೋದು ತುಂಬ ಅಪರೂಪ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಂದು ಸ್ಟಾರ್, ಒಂದು ಒಳ್ಳೆ ಕಲಾವಿದ ಬೆಳೆಯುವಂಥ ಅವಕಾಶ ಇದೆ ಈ ಸಿನಿಮಾದಿಂದ. ಒಂದು ಹೊಸ ಸ್ಟಾರ್ ಸಿಗುವಂಥ ಅವಕಾಶ ಇದೆ. ರೂರಲ್ ಸ್ಟಾರ್ ಇಲ್ಲ, ಪೂರ್ತಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ಟಾರ್ ಆಗೋ ಸಾಧ್ಯತೆಗಳಿದೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಟ್ಸ್ ಎ ಡ್ರೀಮ್. ಆ ಡ್ರೀಮ್ ಹೊತ್ತು ಯಾವ್ಯಾವ ಊರಿಂದ ಎಲ್ಲೆಲ್ಲಿಂದ ಹೆಡ್ ಕ್ವಾರ್ಟರ್ಸ್ಗೆ ಜನ ಬಂದು ಸೇರ್ತಾರೆ, ಪ್ರತಿಭಾವಂತರು ಬಂದು ಸೇರ್ತಾರೆ, ಪ್ರತಿಭೆಗಳು ಬಂದು ಅವಕಾಶಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ. ಸೊ ಸಿನಿಮಾ ಟೋಟಲಿ ಒಂದು ಕನಸು, ಸುಂದರವಾದ ಕನಸು. ತುಂಬ ಜನಕ್ಕೆ ಡೇ ಡ್ರೀಮ್ ಅದು, ಹಗಲು ಕಾಣೋ ಕನಸು, ಎರಡು ಕಾಣೋ ಕನಸು. ಸೊ ಈ ಕನಸನ್ನು ನನಸಾಗಿಸೋ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಜರ್ನಿನೇ ತುಂಬ ಮುಖ್ಯ. ಸೊ ಈ ಜರ್ನಿಯಲ್ಲಿ ಗೆದ್ದವರು ನಿಜವಾಗ್ಲೂ ಗೆದ್ದವ್ರಿ. ಸೊ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು, ಇಂಡಸ್ಟ್ರಿ ಹೊರಗಡೆಯಿಂದನೂ ನೋಡಿ, ಇಂಡಸ್ಟ್ರಿ ಒಳಗಡೆಯಿಂದ ನೋಡಿ
ಸಾಕಷ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲವನ್ನು ಪಡ್ಕೊಂಡು ಕಡೆಗೆ 50 ವರ್ಷದಿಂದ ಹಾಡ್ತಾ ಇದ್ದೀನಿ. ನನಗೆ ನಂಬಿಕೆ ಬರ್ತಿಲ್ಲ. ಐ ಕಂಪ್ಲೀಟೆಡ್ 50 years ಆಫ್ ಮೈ ಕರಿಯರ್. 4ನೇ ವಯಸ್ಸಿಗೆ ಶುರು ಮಾಡಿದೆ. ಅಫ್ಕೋರ್ಸ್ ಸಿನಿಮಾ 1991 ಶುರು ಆಗಿದ್ದು ನಾನು ಕಾಲೇಜಲ್ಲಿ ಓದುವಾಗ. ಅಂದಿನಿಂದ ಇಂದಿನವರೆಗೂ ನಿಮ್ಮೆಲ್ಲರ ಜೊತೆಗೆ ಸಾಕಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸು, ಆಮೇಲೆ ಬರಹಗಾರರು, ಲಿರಿಕ್ ರೈಟರ್ಸು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಹಾಗೆ ನಮ್ಮ ಆಡಿಯೋ ಕಂಪ್ನಿಯವರು, ಇಲ್ಲಿ ಎದುರಿಗೆ ನಮ್ಮ ಲಹರಿ ವೇಲು ಸರ್ ಇದ್ದಾರೆ. ನಿರಂತರವಾಗಿ ಅವರ ಪ್ರೋತ್ಸಾಹ ಇದೆ. ಮಹೇಶ್ ಅವರು ಹೇಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಹಾಗೆ ಲಹರಿ ವೇಲು ಅವರು ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದು. ನೀವೆಲ್ಲರೂ, ನಾನು ನಿಮ್ಮ ಮಗಳು, ಕನ್ನಡದ ಮಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಗುರುಕುಲಕ್ಕೆ ಹೋದೆ. ಗುರುಕುಲದಲ್ಲಿ ದೊಡ್ಡ ಗುರುಗಳ ಒಂದು ಸಾನ್ನಿಧ್ಯ ಪಡೆದೆ. ನಮ್ಮ ಗದಗಿನ ಪರಂಪರೆಯಿಂದ ಹೋದವಳು ನಾನು, ಧಾರವಾಡದಿಂದ ಹೋದವಳು. ಎಲ್ಲ ಇದ್ರೂ ಕೂಡ ಅಲ್ಲಿ ಇಲ್ಲಿ ಹೋದರೂ ಕೂಡ ಕಡೆಗೆ ಇಲ್ಲಿಯೇ ಬಾ ಮಗಳೇ, ನಮ್ಮ ಊರಿಗೆ, ನಮ್ಮ ನೆಲಕ್ಕೆ ಬಂದು ನೆಲೆಸುವಂತ ಬರಮಾಡ್ಕೊಂಡವ್ರು ನೀವು. ಸೊ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ. ಫಸ್ಟ್ ಆಫ್ ಆಲ್ ಇನ್ನು ನಮ್ಮ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಕನಸುಗಾರನೇ. ಛಲ, ಹಠ, ಛಲ ಇದ್ದರೆ ನಮ್ಮ ಇದ್ರಾಗ ಒಂದು ವರ್ಡ್ ಜುನೂನ್ ಅಂತಾರೆ ನೋಡ್ರಿ ಸರ್. ಜುನೂನ್ ಅಂದರೆ ಡಿಕ್ಷನರಿ ಪದ ನೋಡ್ಲಿಕ್ಕೆ ಹುಚ್ಚ ಅಂತ. ಹುಚ್ಚಿಂದ ಯಾವ ಕೆಲಸನೂ ಆಗೋದಿಲ್ಲ. ಆದರೆ ಗುರು ಹುಚ್ಚಿರ್ಕೋದಿಲ್ಲ. ಸೊ ಹುಚ್ಚಿದ್ರೆ, ಅದು ಜುನೂನ್ ಇದ್ದರೆ ಎಲ್ಲ ಕೆಲಸಗಳು ಆಗ್ತವೆ. ಆ ಹುಚ್ಚು ಬೇಕು. ಎಷ್ಟೇ ಇವತ್ತು ತಾಂತ್ರಿಕ ಬೆಳವಣಿಗೆ ಇದ್ದರೂ ಕೂಡ ಆ ತಾಂತ್ರಿಕತೆಯನ್ನು ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳಿಕ್ಕೂ ಕೂಡ ಒಂದು ಹುಚ್ಚು ಬೇಕು. ಸೊ ಎಲ್ಲ ಅಟ್ ಯುವರ್ ಫಿಂಗರ್ ಟಿಪ್ಸ್, ಒಂದು ಕ್ಲಿಕ್ ಮಾಡಿದರೆ ಸಾಕು, ಈ ಎಲ್ಲ ನಿಮ್ಮ ಕಣ್ಮುಂದೆ ಇದೆ. ಆದರೆ ಹುಚ್ಚಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಇಲ್ಲಿ ಒಬ್ಬ ಸಂಗೀತದ ಮಹಾನ್ ಹುಚ್ಚರು ನಮ್ಮ ವೀರ ಸಮರ್ಥರು. ಹಿಡಿದ ಕೆಲಸ ಬಿಡಂಗಿಲ್ಲ ಮಾರೆ. ಪಾಪ ಅವ್ರಿಗೆ ಇನ್ನೊಮ್ಮೆ ಬಂದು ಹಾಡ್ತೀರೇನ್ರಿ ಅಂತ ಕೇಳಲಿಕ್ಕೆ ಸಂಕೋಚ. ನಾನು ಫಸ್ಟ್ ಅವ್ರಿಗಿಂತ ಮುಂಚೆ ನಾನೇ ರೆಡಿ. ಫೋನ್ ಬಂತು, 2ನೇ ಸರಿ ಫೋನ್ ಬಂತು. ಸರಿ ಬಂದಿಲ್ಲೋದಿಲ್ರಿ ಹಾಡು, ನಾ ಮತ್ತೆ ಬರ್ತೀನಿ. ಅದನ್ನು ಕೇಳಲಿಕ್ಕೆ ಫೋನ್ ಮಾಡಿದ್ದೀರಿ ಮೇಡಮ್, ನಂಗೆ ಸ್ವಲ್ಪ ಚೇಂಜಸ್ ಬೇಕಾಗ್ಯಾವ, ನೀವು ಅಭ್ಯಂತರ ಇಲ್ಲದ್ರೆ ಇನ್ನೊಂದು ಸತಿ ಬಂದು ಹಾಡ್ರಿ. ಅಯ್ಯೋ ಮರ, ಬೇಕಾದ್ರೆ ನಾವು ಯಾವಾಗಲೂ ರೆಡಿ ಇರ್ತೀವಿ, ಕೆಲಸನೇ ಅದು, ಬಂದು ಹಾಡ್ತೀವಿ. ನಿಮಗೆ ಖುಷಿ ಆಗ್ಬೇಕಷ್ಟೇ ಅಲ್ಲ, ಚಿತ್ರ ಸಂತೋಷ ಪಡ್ಬೇಕು. ಚಿತ್ರದ ಮೇಲೆ ಅದು ಹಾಡು ಪ್ಲೇ ಆದಾಗ ಚಿತ್ರಕ್ಕೆ ಒಂದು ಖುಷಿ ಆಗ್ಬೇಕು. ನನ್ನ ಸ್ಕ್ರೀನಿಗೆ ಪ್ರೆಸೆನ್ಸ್ ಸರಿಯಾಗಿದೆ ಅಂತ. ಸೊ ಸಿನಿಮಾ ಈಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಸಿನಿಮಾ ಈಸ್ ಅ ಬಿಗ್ ಡ್ರೀಮ್. ಸೊ ಅದನ್ನೆಲ್ಲರೂ ಸಾಕಾರ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಿ. ಪತ್ರಕರ್ತರು, ಮೀಡಿಯಾದವರು, ನಿರಂತರವಾಗಿ ನನ್ನ ಸಪೋರ್ಟ್ ಮಾಡಿದಂಥ ಎಲ್ಲ ಹಿರಿಯ, ನನ್ನ ಜೊತೆಯಲ್ಲಿ ಫೀಲ್ಡ್ ಎಂಟ್ರ್ ಆದವರು ಕೆಲವರು ಜನ ಇದ್ದಾರೆ, ಪ್ರೆಸ್ ಫೋಟೋಗ್ರಾಫರ್ಸ್ ಇದ್ದಾರೆ, ಹಿರಿಯರಾದ ವಾಸು ಸರ್ ಇದ್ದಾರೆ, ನಾಗೇಶ್ವರ್ ಇದ್ದಾರೆ. ಸೊ ಐಮ್ ಸೋ ಹ್ಯಾಪಿ. ಎಲ್ಲರೂ ಇವತ್ತು ನೋಡಿದ್ದಕ್ಕೆ ನಮ್ಮ ನಿಜವಾಗ್ಲೂ ಕೃತಾರ್ಥ ಭಾವನೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ, ಚಿತ್ರತಂಡಕ್ಕೆ ಯಶಸ್ಸು ಬೆನ್ನೆತ್ಕೊಂಡು ಬರಲಿ. ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳ್ದಂಗೆ ಕನಸನ್ನು ನನಸು ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಕೈಂಕರ್ಯವನ್ನು ಹೊತ್ತು ಬಂದಿದ್ದಾರೆ ಎಲ್ಲರೂ. ಚಿತ್ರವನ್ನು ಸಪೋರ್ಟ್ ಮಾಡಿ ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ಕರೆ ಅದಕ್ಕೆ 100,000 ಆಗುತ್ತೆ, 1000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ. ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಈ ಚಿತ್ರ ನಿರಂತರವಾಗಿ ನಿಲ್ಲಿ ಅಂತ ನಾನು ದೇವಿ ಶಾರದೆಯಲ್ಲಿ ಹಾಗೂ ತಾಯಿ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ರಿಗೂ ಯಶಸ್ಸು ಬರಲಿ. ಈ ಚಿತ್ರ ಅತ್ಯಂತ ವೈಭವದ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಿಮಗೆಲ್ಲ ದಯವಿಟ್ಟು ಚಿತ್ರವನ್ನು ಬಂದು ಥಿಯೇಟರ್ಗೆ ನೋಡಿ ಅಂತ ಕಳಕಳಿಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ, ಹೇಳ್ಕೊಳ್ತಾ ಇದ್ದೀನಿ. ಸಾಲು ಮತ್ತು ಅನ್ನದಾತರನು ಅಂತ 3 ಜನ ಪ್ರೊಡ್ಯೂಸರ್ಸ್ಗೂ, ನಮ್ಮ ಜೊತೆ ವರ್ಕ್ ಮಾಡಿರೋ ಎಲ್ಲರಿಗೂ, ಈ ಸಾಂಗ್ ಜಿಗರಿ ದೋಸ್ತ ನೋಡಿದ ಮೇಲೆ ನಾನು 2ನೇ ಸಿನಿಮಾ ಅಂಜನ್ ಜೊತೆ ಸಾಂಗ್ ಬರೀತಾ ಇರೋದು. ಅಂಜನ್ ಅವ್ರ ಜೊತೆ ನನ್ನ ಬ್ರದರ್ ಥರ. ಬಟ್ ನನಗೆ ಅನಿಸುತ್ತು ಫಸ್ಟು ಒಂದು DJ ಸಾಂಗ್ ಬೇಕು, ಹೆಂಗೆ ಬರೀತೀರಿ ನೋಡ್ರಿ ಅಂತ ವೀರ ಸಮರ್ಥ ಸರು ಮತ್ತು ಮಲ್ಲಿಕಾರ್ಜುನ್ ಸರ್ ನನಗೆ ಫೋನ್ ಮಾಡಿದಾಗ ನಾನು ಎಕ್ಕ ನಿನ್ನ ಮಗಳು ಚುಟು ಅಂತ ಐತಿ, ನನ್ನ ದೇಶ ಸ್ಟೈಲ್ ಇದೆಲ್ಲ ಆ ಥರನೇ ಬರೆದಿದ್ದೆ 1 ವರ್ಷನು. ಇದು ಆ ಥರ ಆಯಿತು, ಅದು 100 ಮಿಲಿಯನ್ ಆಯಿತು, ಅದಾಯಿತು, ಅದನ್ನ ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿ ಅಂತ ಹೇಳಿದಾಗ ಬರೆದಿರೋದೇ ಜಿಗರಿ ದೋಸ್ತ. ಸುಮಾರು ಚೇಂಜಸ್ಗಳನ್ನ ಮಾಡಿದ್ರು. ಅದಾದಮೇಲೆ ಇನ್ನೂ ಏನು ಅನ್ನಿಸ್ತಾ ಇದ್ದಾರೆ, ಇನ್ನೊಂದು ಸಾಂಗ್ ಬರೀರಿ ಅಂತ ಬರೆದಿದ್ದೆ, ಹುಟ್ಟಿ ಬಂದ ಹುಲಿ ಬೀರನಾಗೆ ಅಂತ. ಬರೆದ ಮೇಲೆ ನನಗೊಂದು ಖುಷಿ ಅನ್ನಿಸ್ತು. ಅಲ್ಲಿಗಿಂತ ವೀರ ಸಮರ್ಥ ಸರ್ ಒಂದ್ಸಲ ನನಗೆ ಟ್ರ್ಯಾಕ್ ಕಳಿಸಿ ರಫ್ ವಾಯ್ಸ್ ಮಿಕ್ಸ್ ಆದಾಗ ಕಳಿಸಿದಾಗ ಭಾಳ ಖುಷಿ ಅನಿಸಿತ್ತು. ಬಟ್ ತೆರೆ ಮೇಲೆ ನೋಡಿದ್ಮೇಲೆ ಅನಿಸ್ತೈತೆ ಜಿಗರಿ ದೋಸ್ತ ಖಂಡಿತ ನಾನು 3ನೇ ಮೂಮೆಂಟ್ ತಗೊಳ್ಳೋಂಥ ಒಂದು ಸಾಂಗ್ ಆಗುತ್ತೆ ಅಂತ. ಆ ಸಾಂಗಿನ ಯಶಸ್ಸಿನ ಒಂದು ಪ್ರೋಗ್ರಾಮ್ ಆಗಿ ಮತ್ತೆ ನಾನೊಂದು ಮೂಮೆಂಟ್ ತಗೊಳ್ಳೋಂಥ ಪ್ರೋಗ್ರಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಮಾಡೋ ಬ್ರದರ್ ಚೆನ್ನಾಗಿ ಆಡಿದ್ದಾರೆ,
ಮತ್ತು ಶಿವಾನಿ ಅವರು ಚೆನ್ನಾಗಿ ಆಡಿದ್ದಾರೆ. ಬಟ್ ಎಲ್ಲರಿಗೂ ಒಂದು ಸಕ್ಸಸ್ ಸಿಕ್ಕು, ಅವ್ರವ್ರ ಕ್ರೆಡಿಟ್ ಅವ್ರವ್ರಿಗೆ ಸಿಗಲಿ. ಎಲ್ಲ ನುರಿತವರು ಎಲ್ಲರೂ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡುವಂಥದ್ದು ಏನಿಲ್ಲ. ಒಂದು ಹೇಳೋದೇನೆಂದರೆ, ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಶ್ರಮಜೀವಿಗಳನ್ನು ದೇವರೇ ಹುಡುಕುತ್ತಾನೆ. ಈ ಶ್ರಮ ವ್ಯರ್ಥ ಆಗದಿರಲಿ ಅಂತ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಬಿರು ಬಿಸಿಲ ನಾಡಿನಾಗ ವೀರದೇವರ ಸೀಮಿಯಾಗ ಮಹಾರಾಜ ಯೋಗದಾಗ ಇವ ಹುಟ್ಟ್ಯಾನ ಗಂಡು ಮಗ. ಹೆತ್ತವರ ಕಷ್ಟ ಕಳೆವ ಊರಿಗೆ ಕೀರ್ತಿ ತರುವ ನುಡಿತೈತಿ ಶಕುನ ಯುದ್ಧ ಮಹಾರಾಜನಾಗಿ ಮೆರೆವ. ಮಾರಿ ಮ್ಯಾಲ ದೃಷ್ಟ ಲಕ್ಷಣ ಇದೆಯವ್ವ ಹುಟ್ಟಿ ಬಂದ ಹುಲಿಬೀರನಾಗಿ. ಹುಟ್ಟಿ ಬಂದ ಹುಲಿಬೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ. ಹುಟ್ಟಿ ಬಂದ ಹುಲಿಬೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ. ಹುಟ್ಟಿ ಬಂದೆ ಹುಲಿಬೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ. ದೊಡ್ಡ ಸಾಹೇಬನಾಗಿ ದೊಡ್ಡ ಸಾಹೇಬ ಆಗಿ ಹುಟ್ಟಿ ಬಂದ ಹುಲಿಬೀರನಾಗಿ. ನಮಗೆ ಬಂದಿರುವ ಎಲ್ಲ ಹಿತೈಷಿಗಳಿಗೂ ನಮ್ಮ ಧನ್ಯವಾದಗಳು. ನಾನು ಹುಲಿಬೀರ ಅಂತ ಕಾನ್ಸೆಪ್ಟು ಹುಟ್ಟಿಕೊಂಡಿದ್ದೆ ಒಂದು 5-6 ವರ್ಷದ ಹಿಂದೆ. ಒಂದು ನಾರ್ತ್ ಕರ್ನಾಟಕ ಸಿನಿಮಾ ಮಾಡಬೇಕು, ನಾನು ಅಲ್ಲಿಂದನೇ ಬಂದವನು, ಬಾದಾಮಿಯಿಂದ ಅಂತ ಅಂದಾಗ ಇವತ್ತು ಏನಂದ್ರೆ ನನ್ನ ಯೋಚನೆಗಳು ತೆರೆ ಮೇಲೆ ನೀವು ನೋಡಿದ್ದೀರಿ. ಹಾಗೆ ಈ ಸಿನಿಮಾದ ಸಂಗೀತ ಅಂತ ಬಂದಾಗ ನಮಗೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಸಾಂಗ್ಸ್ ಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡಿದಾಗ ನನಗೆ ವೀರ್ ಸಮರ್ಥ್ ಸರ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಖುಷಿಯಾಯಿತು. ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಆ ರೀತಿ ಹೇಳಬೇಕಂದ್ರೆ. ಅವರ ಪ್ರತಿಭೆ ಇನ್ನೂ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಳಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ದೊಡ್ಡ ಸಂಗೀತ ಇವರವರು, ಅದು ಕೆಲಸ ಮಾಡ್ತಾ ಗೊತ್ತಾಗುತ್ತೆ ನಮಗೆ. ಹೀಗೆ ಅವರು ಪ್ರತಿಯೊಂದು ಸಾಂಗ್ ಬಗ್ಗೆ ನಾವೆಲ್ಲ ಡಿಸ್ಕಷನ್ ಮಾಡಿ ಇವತ್ತು ಯಾರ್ಯಾರ ಕೈಲಿ ಹಾಡಿಸ್ಬೇಕಂತ ಅಂದ್ಕೊಂಡಿದ್ದೆವು, ಅದನ್ನೆಲ್ಲ ನೋಡಿದ್ದೀರಾ ನೀವು. ಓಕೆ, ಸಿನಿಮಾ ಬಗ್ಗೆ ಸರ್, ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಓಕೆ, ಇವತ್ತು ಈ ಜಿಗಿರಿ ದೋಸ್ತ ಸಾಂಗು ಒಂದು ವಿಡಿಯೋ ಪ್ಲಾಟ್ಫಾರ್ಮ್ ಮೇಲೆ ಬಿಡ್ತಾ ಇದ್ದೀವಿ ಈಗ. ಓಕೆ, ಹರಸಿ ಆಶೀರ್ವದಿಸಿ. ಮಲ್ಲಿಕಾರ್ಜುನ್ ಸರ್ ಪ್ರಶ್ನೆ. ಸರ್, ಹುಲಿಬೀರ ಒಬ್ಬ ಹಳ್ಳಿ ಮುಗ್ಧ ಹುಡುಗನ ಕಥೆ ಇದು. ಸಾಧಾರಣವಾಗಿ ಅಂತ ಅದ್ಭುತ ಅಂತ ಸಿನಿಮಾ ಅಂತ ಹೇಳಲ್ಲ, ಸರಳ ಸುಂದರ ಸಿನಿಮಾ ಅಂತ ಹೇಳ್ಬೋದು. ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಈ 10th ಫೇಲ್ ಆಗಿರ್ತಾರಲ್ಲ ಅಂಥ ಹುಡುಗರ ಜೀವನ ಕಥೆ ಇಟ್ಕೊಂಡು ಮಾಡಿರೋದು ಸರ್. ಓಕೆ, ಇಲ್ಲ ಅದ್ಭುತ ಅಂತ ಹೇಳಲ್ಲ, ನಮ್ಮೆಲ್ಲರ ಜೀವನದಲ್ಲಿ ನಡೆದಿರುವಂಥ ಒಂದು ಕಥೆ ಇದು. ಹಳ್ಳಿಯಲ್ಲಿ ಎಲ್ಲ ಹುಡುಗರ ಕಥೆಯಲ್ಲಿ ಇದು ಒಂದು ಕಥೆ, ಹುಲಿಬೀರ ಅಂತ ಹೇಳಿ ಸರ್. ಆಗಲಿ ಸರ್, ತಮ್ಮ ಆರೈಕೆಯಿಂದ. ಸರ್, ಸರ್ ಹೌದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಕಲಿತು ಸಿಟಿಗೆ ಬಂದುಬಿಡ್ತಾರೆ. ಆದರೆ ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿಯನ್ನು ಉದ್ಧಾರ ಮಾಡುವಂಥವ್ರು, ಈಗ 10th ಫೇಲ್ ಆದವ್ರು ಇರ್ತಲ್ಲ, ಅವರೇ ಮೆಂಬರ್ ಆಗಲಿ ಅಥವಾ ಏನೋ ZP ಆಗಿ ಅಥವಾ ಏನಾದರೂ ಉದ್ಧಾರ ಮಾಡೋದು ಅವರೇ. ಅದನ್ನೇ ಈ ಚಿತ್ರದಲ್ಲಿ ಹೇಳಿದ್ದೀವಿ ಸರ್. ಹಂಗಂತಲ್ಲ. ಸರ್, ಮೆಸೇಜ್ ಅಂತ ಹೇಳ್ತಾ ಇಲ್ಲ, ಎಂಟರ್ಟೈನ್ಮೆಂಟ್. ಎಕ್ಸಾಕ್ಟ್ ರೈಟ್, ಹೌದು ಸರ್. ಇದೆ ಸರ್, ಎಲ್ಲ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಓಕೆ, ನೋಡೋಣ. ಧನ್ಯವಾದಗಳು ಮದ್ರಂಗಿ ಮಲ್ಲಿಕಾರ್ಜುನ್ ಸರ್, ಒಳ್ಳೇದಾಗಲಿ ತಮಗೆ.
ದಾವಲ್ ಸಾಹಿಬ ಹುಣಸಿ ಮರ್ದ ಸರ್, ನಮ್ಮ ಚಿತ್ರದ ನಿರ್ಮಾಪಕರು. ಅಂದ್ರೆ ಹಾಡು ರಿಲೀಸ್ ಮಾಡೋದಕ್ಕೆ ಸಮಯ ಬಂದಿದೆ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಬಹಳ ಖುಷಿ ಆಗ್ತಿದೆ. ಎಸ್ಪೆಷಲಿ ನಮ್ಮ ಫಿಲ್ಮ್ಗೆ ಹಾಡು ಧ್ವನಿಸುಳಿಗೆ ವೇಲು ಸರ್ ಬಂದಿದ್ದಾರೆ. ನಾವು ಹೋಗಿದ್ವಿ. ಅವರು ಎಷ್ಟು ವಿನಯ ಅಂತಂದರೆ ನಾವು ಹೋದಾಗ ಅಷ್ಟು ದೊಡ್ಡವರು, ನಮ್ಮ ಚಿತ್ರರಂಗ ಗೊತ್ತಿರಲಿಲ್ಲ. ಹೋದ್ವಿ, ನಮ್ಮನ್ನು ಕಳಿಸ್ಬೇಕಾದ್ರು ಕೂತ್ಕೋಬೇಕಾದ್ರೂ ಕಳಿಸ್ಬೇಕಾದ್ರೂ ಎದ್ದು ನಿಂತು ಕಳಿಸ್ಕೊಟ್ರು ನಮಗೆ. ಅವಾಗ ಅನಿಸ್ತು ನಮಗೆ ನಮ್ಮ ಪಿಕ್ಚರ್ ಬಗ್ಗೆ ನಮಗೊಂದು ಅಭಿಮಾನ ಬಂತವಾಗ. ದೊಡ್ಡವರು ನಮಗೊಂದು ಸಿಕ್ಕಿದ್ದಾರೆ, ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತಕೊಂಡು. ಸೊ ಅದೇ ರೀತಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರಿಗೂ ಹೇಳಿ ಒಂದು ಖುಷಿ ಆಯ್ತಲ್ಲ. ಇವಾಗ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ತುಂಬ ಖುಷಿ ಅನಿಸ್ತಿದೆ. ನಮ್ಮ ಪಿಕ್ಚರು ಒಂದು ರೀಚ್ ಆಗುತ್ತೆ, ಎಲ್ಲ ಸಮಾಜಕ್ಕೆ ಅಂತ ರೀಚ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಸರ್. ಯಾವ ಸರ್? ಸರ್ ಹೌದು ಸರ್ ನಾವು ಈಗ ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಒಂದು ಸರಿ ಬಂದರು, ಅವರೇ ಹೇಳಿದರು ಸರಿ ಬರಲ್ಲ ಅಂದ್ಕೊಂಡು, ಮತ್ತೆ 2ನೇ ಸರಿ ಬಂದು ಹಾಡೋಗಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟ್ರು ಹೇಳಿದರು, ಮ್ಯೂಸಿಕ್ ಡೈರೆಕ್ಟ್ರು, ನಾನು ಇಷ್ಟು ಪಿಕ್ಚರಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನ್ ಅವರು ಪಿಕ್ಚರ್ ನೋಡಿ ನಾನು 10-15 ನಿಮಿಷ ಅಂತ ಇದೇ ಕಾರಣಸರ ಮಾಡಿದ್ದು. ಹೌದು, ನಮ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸರ್, ಮುಂದಿನ ಸಪೋರ್ಟ್ ಮಾಡ್ತೀವಿ ಸರ್. ಪ್ರಚಾರ ಹೇಗ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಪ್ರಮೋಷನ್ ಸರ್ ಪ್ರತಿಯೊಂದು ಹೋಗೋದಕ್ಕೆ ನೀವು ಕಾರಣ, ನೀವು ಮಾಡಬೇಕು, ನಾವು ಮಾಡ್ತೀವಿ, ಎಲ್ಲರೂ ಇದ್ದಾರೆ ಸರ್. ಎಲ್ಲರೂ ಸೇರ್ಕೊಂಡು ಮಾಡೋಣ ಸರ್. ನಾವು ಒಬ್ಬನಿಂದ ಆಗೋದಿಲ್ಲ, ನಮ್ಮ 3 ಜನದಿಂದ ಆಗುತ್ತೆ. ನಾವೆಲ್ಲ ನೀವು ನಿಮ್ಮನ್ನು ಕರೆದಿದ್ದೀವಿ ಸರ್, ನೀವು ತನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಸರ್. ಸರ್ ನಮ್ಮ ಭಾಷೆ UK ಬಂದಿರೋ ಸರ್, ಇಡೀ ಕರ್ನಾಟಕ ನೋಡ್ಬೇಕು ಸರ್. ನಮ್ಮ ಫಿಲ್ಮ್ ಉತ್ತರ ಕರ್ನಾಟಕಕ್ಕೆ ಸೀಮಿತ, ಎಲ್ಲರೂ ನೋಡ್ಬೇಕು ಸರ್. ನಾವು ಸರ್ ಮಾತಾಡ್ತಿದ್ದೀವಿ ಸರ್, ಅದು ಮಾತಾಡ್ತೀವಿ ಸರ್. ಒಂದು ಹೆಜ್ಜೆ ನಾವು ಹೊಸರು ಇವಾಗ ಬಂದಿರೋದು ಫಸ್ಟ್ ಸ್ಟೆಪ್ ಸರ್. 2ನೇ ಸ್ಟೆಪ್ಪಲ್ಲಿ ಎಲ್ಲ ಸೇರ್ಕೊಂಡು ಮಾತಾಡ್ತೀವಿ, ಏನು ಮಾಡಬೇಕು ಅನ್ನೋದು ಅನುಭವ ತೊಗೊಳ್ತೀವಿ ಸರ್. ಅದನ್ನು ತೊಗೊಂಡ್ಬಿಟ್ಟು ಮಾಡ್ತೀವಿ. ಗುರುರಾಜ್ ಸರ್ ಕರೆದಿದ್ದೀವಿ, ಅವ್ರು ಎಲ್ಲರ ಹತ್ರ ಹೋಗ್ತೀವಿ ಸರ್. ಹೋಗಿ ಕರಿತೀವಿ. ಮೇ ಬಿ ಜುಲೈಯಲ್ಲಿ ಡೈರೆಕ್ಟ್ ಹೇಳಿದಂಗೆ 24 ಅಂತ ಹೇಳಿ ಸರ್, ಅದನ್ನ ಅನ್ಕೊಂಡಿವಿ ಸರ್. 24ಗೆ ಇಲ್ಲ ಸರ್, ಏನಿಲ್ಲ ಸರ್. ಅದ್ರ ಬಗ್ಗೆ ನಾವು ಇನ್ನೂ ಇದನ್ನ ಅನಿಸಿಲ್ಲ ಸರ್. ನಮ್ದು ತಲೆಯಲ್ಲಿರೋದು ಹಾಡ ರಿಲೀಸ್ ಮಾಡೋದು ಅಷ್ಟೇ. ಯಾರ ಮುಖಾಂತರ ಹಾಡ ಮಾಡೋದು, ದೊಡ್ಡವ್ರು ಸಿಕ್ಕಿದ್ದಾರೆ ಸರ್, ಅವ್ರ ಮುಖಾಂತರ ಹಾಡ ರಿಲೀಸ್ ಮಾಡೋದು ಸರ್. ನಾವು UK ಬಂದಿರೋರು, ಅಲ್ಲಿ ಸೌಡನೆ ತಂದಿದ್ದೀವಿ ಸರ್. ನಾವು ಏನಾರು ಒಂದು ಕೊಡಬೇಕಂತ ಕೊಡ್ತಾ ಇದೆ ಸರ್. ಅದೇ ಖುಷಿ. ನಾವು ಪಿಕ್ಚರ್ ಮಾಡಿದ ಒಂದು ಖುಷಿ ಸರ್. ಸಿನಿಮಾದಿಂದ ನಿಮಗೆ ಏನ್ ಖುಷಿ ಆಯ್ತು ಅಂತ? ಸಿನಿಮಾ ಮಾಡೋದು ಖುಷಿ ಆಯ್ತು ಅಷ್ಟೇ, ಬೇರೆ ಏನು. ಸಿನಿಮಾ ಮಾಡೋದು ಖುಷಿ ಸರ್. ಒಂದೇ ಪಾಯಿಂಟ್, ನೀವೇನೇ ಪ್ರಶ್ನೆ ಕೇಳಿದ್ರು ಅಲ್ಲೇ ಸುತ್ತಿ ಅಲ್ಲಿಗೆ ಬರ್ತಾರೆ. ನೀವೆಲ್ಲ ಪಿಕ್ಚರ್ ನೋಡ್ಬೇಕು ಸರ್, ನಮ್ ಸಕ್ಸಸ್ ಮಾಡ್ಬೇಕು, ಅವಾಗ ಹೇಳ್ತೀವಿ ಸಿನಿಮಾದಿಂದ ಏನು ಅಂತ ಅನ್ಸುತ್ತೆ. ಓಕೆ, ದಾವಲ ಸಾಹಿಬ ಹುಣಸಿ ಮರದ ಸರ್, ಒಳ್ಳೇದಾಗ್ಲಿ ತಮ್ಗೆ, ತಮ್ಮ ಸಿನಿಮಾದಿಂದ ಒಳ್ಳೆ ಹೆಸರು ಬರಲಿ ಅಂತ ಆಶಿಸ್ತೀನಿ. ಮೊದಲಿಗೆ ನಮಸ್ಕಾರ ತಿಳಿಸ್ತೀನಿ. ಇವತ್ತು ಹುಲಿಬೀರ ಚಿತ್ರದ ತಂಡದ ಆಡಿಯೋ ರಿಲೀಸ್ಗೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳು ಮತ್ತು ಹುಲಿಬೀರ ತಂಡದವರು ಮತ್ತು ಬಾಂಧವ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ಸುಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತ ಪ್ರೋತ್ಸಾಹಕರಾದ ಗಿರೀಶ್ ಸರ್ಗೆ ನಮ್ಮಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಇವತ್ತು ಈ ಸ್ಟೇಜಿಗೆ ಬಂದು ನಿಲ್ಲಕ್ಕೆ ಕಾರಣ ಅವರೇ. ಸರ್ ನೀವು ಬನ್ನಿ ಸರ್ ಸ್ಟೇಜ್ಗೆ. ಗಿರೀಶ್ ಸರ್, ಸುಜಾತಾ ಮೇಡಮ್ ಆ್ಯಂಡ್ ಗಿರೀಶ್ ಸರ್ ಈ ಚಿತ್ರದ ಮತ್ತೊಂದು ಏನು ಹೇಳೋದು ಶಕ್ತಿ ಅನ್ಬೇಕು. ಬೇಸಿಕಲಿ ನಾನು ಉತ್ತರ ಕರ್ನಾಟಕ ಬೇಸ್ನಲ್ಲ, ಆದರೆ ನಾನು ನನ್ನ ಟ್ಯಾಗ್ಲೈನಲ್ಲಿ ಹಾಕ್ಕೊಂಡಿದ್ದೀನಿ ತುರುವೇಕೆರೆ ಅಂತ. ನಾನು ಹುಟ್ಟಿ ಬಂದಿದ್ದೆಲ್ಲ ಪೂರ್ತಿ ಬೆಂಗಳೂರು, ಬಟ್ ನನ್ನ ಸ್ವಂತ ತಂದೆ ತಾಯಿ ಊರು ಬಂದು ತುರುವೇಕೆರೆ. ಫಸ್ಟ್ ಟೈಮು ನಾನು ಇವ್ರನ್ನ ದಾವಲ್ ಸರ್ನ ಮತ್ತು ಗಿರೀಶ್ ಸರ್ ಮೀಟ್ ಮಾಡಿದಾಗ ಅವರು ಒಂದು ಉತ್ತರ ಕರ್ನಾಟಕದ ಒಂದು ಆಲೋಚನೆ ಹೇಳಿದರು. ನಾನು ಏನೂ ಮುಂದಕ್ಕೆ ಏನು ಯೋಚನೆ ಮಾಡಲಿಲ್ಲ. ಅವರು ಏನೋ ಒಂದು ಪ್ರೋತ್ಸಾಹ ಅವರು ನನಗೆ ಕೊಡಿ, ನಾವೇನೋ ನಮ್ಮ ಊರಿಗಾಗಿ ನಾವು ಕೊಡಬೇಕು, ದಯವಿಟ್ಟು ನೀವು ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಥವಾ ಏನೋ ಒಂದು ಸಾಥ್ ಕೊಡಿ ಅಂತ ಕೇಳಿದ್ರು. ನಾವು ಏನೂ ಮಾತಾಡ್ದಲೇ ಆಯಿತು ಅಂತ ಬಂದೆ. ಇವತ್ತು ಈ ವೇದಿಕೆ ಮೇಲೆ ನಿಲ್ಲಕ್ಕೆ ಕಾರಣ ದಾವಲ್ ಸಾಹೇಬರು, ಗಿರೀಶ್ ಸರ್, ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಇನ್ನು ಹಾಡುಗಳು ನಾವು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವೆಲ್ಲರೂ ಮೆಚ್ಚುಗೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದೇ ಥರ ಪ್ರೋತ್ಸಾಹನ ದಯವಿಟ್ಟು, ನಮಗಿದು ಮೊದಲ ಚಚ್ಚಳ ಕಾಣಿಕೆ. ಸಾಯಿ ಸ್ಟಾರ್ ಸಿನಿಮಾಸ್ನ
ಮೊದಲ ಚೊಚ್ಚಲ ಕಾಣಿಕೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ ಗಿರೀಶ್, ನಾನು ಗೃಹಿಣಿ. ಯಾಕಂದ್ರೆ ಇಲ್ಲಿ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ದಿಗ್ಗಜರಿಗೆ, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಾವು ಇದು ಮೊದಲೇ ಸರಿ ಈ ಥರ ಎಲ್ಲ ಸಿನಿಮಾದಲ್ಲಿ ನೋಡಬೇಕಾಗಿದ್ದು ಮತ್ತು ಕೇಳಬೇಕಾಗಿದ್ದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಬಂದವರು. ಯಾಕಂದರೆ ಈ ಕಡೆದ ಬೇರೆ, ಆ ಕಡೆದ ಬೇರೆ, ನಮ್ಮ ಕಡೆದ ಬೇರೆ. ಎಲ್ಲರೂ ಈ ಕಡೆ ಥರದೇ ಸಿನಿಮಾ ನೋಡ್ತಾರಲ್ಲ, ನಾವು ಯಾಕೆ ನಮ್ಮ ಕಡೆದು ನೋಡಬಾರ್ದು, ನಮ್ಮ ಕಡೆದು ಚಿತ್ರ ಮಾತಾಡಬಾರ್ದು, ಮಾಡಬಾರ್ದು? ಎಲ್ಲರೂ ಒಂದು ಸ್ವಲ್ಪ ಆ ಕಡೆನೂ, ಉತ್ತರ ಕರ್ನಾಟಕದ ಕಡೆನೂ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನಾವು ಅಲ್ಲಿಂದ ಇಷ್ಟು ದೂರ ಬಂದು ಸಿನಿಮಾ ಮಾಡೋದು, ಈ ಕಡೆ ಎಲ್ಲನೂ ಶೂಟಿಂಗ್ ಎಲ್ಲ ಈ ಕಡೆ ಆಗ್ತಾವೆ, ನಮ್ಮೂರ ಕಡೆ ಆಗಲ್ಲ. ಅದು ಒಂದು ಉದ್ದೇಶದಿಂದ. ಮತ್ತು ನಮ್ಮ ಡೈರೆಕ್ಟರ್ ಸಾಹೇಬರು ಆ ಕಡೆಯವರು, ನಾವು ಎಲ್ಲರೂ ಆ ಕಡೆಯವರು. ನಮ್ಮ ಅಶೋಕ್ ಸರ್ ಮಾತ್ರ ಇಲ್ಲಿಯವರು, ಬೆಂಗಳೂರು ಕಡೆದವರು, ತುರುವೇಕೆರೆದವರು. ಅದನ್ನು ನಾವು ಇದೊಂದು ಚಾಲೆಂಜ್ ಆಗಿ ತಗೊಂಡು ಬೆಳೆಸಬೇಕು ಉತ್ತರ ಕರ್ನಾಟಕ ಕಡೆದು ಅಂತ ನಾವು ಇವತ್ತಿನ ದಿನ ಹುಲಿವೀರ ಚಿತ್ರದ ಒಂದು ಸಾಂಗ್ ರಿಲೀಸ್ ಮಾಡಲಿಕ್ಕೆ ಎಷ್ಟೊಂದು ದಿನ ಟೈಮು, ಡೇಟು ಎಷ್ಟು ಸರಿ ರೆಡಿ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಕೂಡಿ ಬಂತು, ಗುರುವಾರ. ಅದು ಒಳ್ಳೆಯ ದಿನ ಅಂದ್ಕೊಂಡಿದ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ತಮ್ಮ ಕಡೆ ಇದೆ, ಮಾಧ್ಯಮದವ್ರ ಕಡೆ ಮನೆ ತಲುಪಿಸೋದು ಮತ್ತು ಯೂಟ್ಯೂಬ್ ಚಾನಲ್ದವರು ಇದನ್ನು ಬೆಳೆಸಿ, ನಮ್ಮನ್ನು ಬೆಳೆಸಿ, ಇದನ್ನು ಬೆಳೆಸಿದರೆ ನಾವು ಇನ್ನೂ ಅಷ್ಟು ಎಲ್ಲನೂ ಕಲಾವಿದರು ಬೆಳಿಬೋದು, ನಮ್ಮಂಥ ನಿರ್ಮಾಪಕರು ಬೆಳಿಬೋದು ಅನ್ನೋದು ನಮ್ಮ ಆಸೆ. ಮತ್ತು ನಮ್ಮ ಸರ್ ಅವರು ಬೆನ್ನೆಲುಬಾಗಿ ನಮ್ಗೆ ನಿಂತಿದ್ದಾರೆ. ನೀವೆಲ್ಲರೂ ನಿಂತಿದ್ದಕ್ಕೆ ನಾವು ಈ ಸ್ಟೇಜ್ ಮೇಲೆ ಬಂದು ನಿಂತಿರೋದು. ಮತ್ತು ನಮಗೆ ತಮ್ಮ ಕೈಯಲ್ಲಿದೆ ಸರ್, ಅದು ಅದೇ ಸರ್, ನೀವೆಲ್ಲರೂ ಮಾಧ್ಯಮದವ್ರು ಎಲ್ಲ ಕಡೆನೂ ತಲುಪಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಸರ್ ಅವರು ಭಾಳ ನಮಗೆ ಇದು ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವರು ಇದ್ದಿದ್ದರಿಂದ ನಮ್ಮ ಹಾಡುಗಳು ಎಲ್ಲವೂ ಒಳ್ಳೆಯದಾಗಲಿ. ಮತ್ತು ಅದೇ ರೀತಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೆದು ಕೊಟ್ಟಂಥ ಸಂಗೀತ, ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಅವರು ಬಂದಿಲ್ಲ ಇವತ್ತು. ಮೇಡಮ್ ಅವರು, ಸಂಗೀತ ಮೇಡಮ್ ಅವರು, ಶಿವಾನಿ ಮೇಡಮ್ ಅವರು, ಹಾಗೆ ಮಾಡು ಅವರು, ಮತ್ತು ಇನ್ನೂ ಯಾರು ಅವರು, ಶಿವ ಬೆಂಗೇರಿ ಅಣ್ಣ ಅವರು, ಎಲ್ಲರಿಗೂ ಒಳ್ಳೆಯದು ನಮಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ಏನು ಮಾತಾಡಬೇಕು ಅಂತ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಇಲ್ಲ, ನೀವು ಅಂಜೋದಕ್ಕಿಂತ ಭಾಳ ಚಲೋ ಮಾತಾಡ್ತಿದ್ದೀರಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಎಲ್ಲರಿಗೂ. ಆಕಸ್ಮಿಕವಾಗಿ ಈ ಸಿನಿಮಾನ ನಾವು ಮಾಡಲಿಕ್ಕೆ ತಯಾರಿ ಮಾಡಿದ್ದು. ನಮ್ಮ ನಿರ್ದೇಶಕರು ಮತ್ತು ಅಂಜನ್ ಅವರು ಒಂದು ಎರಾಬಿರಿ ಮೂವಿ ಸಲುವಾಗಿ ಬಂದಾಗ ನನಗೆ ಪರಿಚಯ ಆದರು. ಅವರಲ್ಲಿರೋ ಟ್ಯಾಲೆಂಟನ್ನು ಅವ್ರ ಜೊತೆಗೆ ಒಂದು ಲಂಚ್ ಮಾಡಿದ್ವಿ ಅಷ್ಟೇ. ಅದನ್ನು ನೋಡಿ ನಮ್ಮ ನಿರ್ದೇಶಕರು ನೋಡಿ 10 ವರ್ಷದಿಂದ ಅವ್ರಿಗೇನೋ ಅವಕಾಶ ವಂಚಿತರಾಗಿದ್ದರು ಅನಿಸ್ತು. ಒಳ್ಳೆಯ ಟ್ಯಾಲೆಂಟ್ ತುಂಬ ಇದೆ ಅವ್ರ ಹತ್ರ. ಅಂಜನ್ ಅವ್ರ ಹತ್ರ ತುಂಬ ಟ್ಯಾಲೆಂಟ್ ಇತ್ತು. ನನಗೆ ಎಲ್ಲೋ ಒಂದು ಕಡೆ ಈಗ ಒಂದು 5 ವರ್ಷ ಹಿಂದ್ಗಡೆ ಇದೆ ನಾನು ಹೇಳೋದು. ಆವಾಗ ನಮ್ಮ ತಲೆಯಲ್ಲಿ ಚಗರು ಹೊಡಿತು, ಅವನು ಉತ್ತರ ಕರ್ನಾಟಕದ್ದು ಬೇಸ್ ಇಟ್ಕೊಂಡು ಯಾಕೆ ಇವ್ರನ್ನ ಬೆಳೆಸಬಾರ್ದು, ಪ್ರೋತ್ಸಾಹ ಮಾಡಬಾರ್ದು ಅಂತ ವಿಚಾರ ಬಂದಾಗ ನನ್ನ ಮನಸ್ಸಲ್ಲಿ ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಹುಣಸಿ ಮರದ್ ಸರ್, ಆಮೇಲೆ ನಂತರ ನಮ್ಗೆ ಅಶೋಕ್ ಸರ್, ಇವರೆಲ್ಲ 3 ಜನ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ಇದೆ, ಒಳ್ಳೆ ನಿರ್ದೇಶಕರು ಒಂದು ಸ್ಟೋರಿ ಬರೆದಿದ್ದಾರೆ, ಉತ್ತರ ಕರ್ನಾಟಕ ಬೇಸ್ ಇರುವಂಥದ್ದಿದೆ, ಉತ್ತರ ಕರ್ನಾಟಕದ ಕಲಾವಿದರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದರೆ ಹೇಗೆ ಅಂತ ಮಾಡಿದಾಗ ನಮ್ಮ ಅಶೋಕ್ ಸರ್ ಭಾಳ ಬಹುಮುಖ ಪ್ರತಿಭೆ ಅವರು. ಎಲ್ಲದರಲ್ಲೇನೋ ತಲೆ ಓಡ್ತಾ ಇರುತ್ತೆ. ಈ ವಿಚಾರ ಬಂದಾಗ ಹಲವಾರು ಬಾರಿ ಎಲ್ಲ ತಲೆಯಲ್ಲಿ ಬಂತು. ಮತ್ತು ನನ್ನ ಪತ್ನಿ ಕೂಡ ಸಿನಿಮಾದ್ದು ಭಾಳ ಹುಚ್ಚು. ಅಲ್ರಿ ಸಿನಿಮಾ ಉತ್ತರ ಕರ್ನಾಟಕದ ಸಿನಿಮಾ ಮಾಡಿದರೆ ಏನಾಗುತ್ತೆ, ಮಾಡ್ರಿ ನೋಡೋಣ ಅಂತೇಳಿ. ಆಯಿತು, ನೀನೇ ಮಾಡು, ನಿನ್ನ ಆಸಕ್ತಿ ಇದೆಲ್ಲ ನೀನೇ ಮಾಡು ಅಂತೇಳಿ ನಾನು ಬೆನ್ನೆಲುಬಾಗಿ ನಿಂತೆ ಈ ಒಂದು ಚಿತ್ರ ಮೂಡಿ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ವೀರ್ ಸಮರ್ಥ್ ಸರು, ಆಮೇಲೆ ಇದರಲ್ಲಿ ಎಲ್ಲ ಸಿಂಗರ್ಸು, ಹಾಡುಗಾರರು, ಮಾಳು ನಿಪ್ನಾಳದಂತೂ ಸೂಪರ್ ಡೂಪರ್ ಹಿಟ್ ಅಂತ ಸಾಂಗ್ ಕೊಟ್ಟಿದ್ದಾರೆ. ಅದು ಎಲ್ಲ ಟ್ಯಾಕ್ಟರ್ಗಳಲ್ಲಿ ಓಡುತ್ತೆ ಅಂತ ನನಗೆ ತಲೆಯಲ್ಲಿ ಓಡ್ತಾ ಇದೆ. ಯಾವುದೋ ಟ್ಯಾಕ್ಟರ್ಗಳು ಬಂದರೆ ಟ್ಯಾಕ್ಟರಲ್ಲಿ ಓಡ್ತಾ ಇರುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ ಸರ್. ಆಮೇಲೆ ಸಂಗೀತ ಕಟ್ಟಿ ಮೇಡಮ್ನಂತೂ ಅದ್ಭುತ ಅದು ಹಾಡು. ಅದನ್ನು ಹಾಡು ಕೇಳಿದ್ರೆ ಎಲ್ಲ ಕೈ ಮುಗಿಬೇಕು ಅನಿಸ್ಬಿಡುತ್ತೆ. ಅಂಥ ಒಂದು ಅದ್ಭುತವಾಗಿ ಹಾಡನ್ನು ಅವರು ಕೊಟ್ಟಿದ್ದಾರೆ. ಇದು ಎಲ್ಲ ಒಂದು ಚಿತ್ರ ಏನು ನಮ್ಮ ಸ್ನೇಹಿತರು, ನಮ್ಮೆಲ್ಲ ಚಿತ್ರರಂಗದ ಬಳಗ ಏನು ಮಾಡಿದ್ದಾರೆ ಅವರೆಲ್ಲರಿಗೂ
ತುಂಬ ಯಶಸ್ವಿ ಸಿಗಲಿ ಅಂತೇಳಿ ಮತ್ತು ಉತ್ತರ ಕರ್ನಾಟಕಕ್ಕೆ UK ಗೆ ಜಯವಾಗಲಿ ಅಂತೇಳಿ ಸಂದರ್ಭ ಅಷ್ಟೇ. ಧನ್ಯವಾದಗಳು ಸರ್. ಈ ಸಲ್ಮಾನ್ ಸರ್ಗೂ ಥ್ಯಾಂಕ್ ಯು, ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಹಾಡು ಬಗ್ಗೆ ಒಂದು ಹೇಳ್ಬೇಕಂದ್ರೆ ನಾ ಸ್ಟುಡಿಯೋಕ್ಕೆ ಸರ್ ಏನೋ ಕೇಳಕ್ಕಂತ ಹೋಗಿನಿ. ಸರ್ ನಂಗೆ ಉತ್ತರ ಕನ್ನಡ ಸೇರಿದಾಗ ಒಂದು ಓನ್ ಟ್ಯೂನ್ ಮಾಡಿಕೊಡ್ಬೇಕ್ರಿ ಅಂತ. ಅದೇ ಟೈಮ್ದಾಗ ಶಿವರ್ ಸರ್ದ ಫೋನ್ ಬಂತು, ಮಾಡೋರಿ ಪಕ್ಕ ನಮ್ಮ ಉತ್ತರ ಕನ್ನಡ ಶೈಲಿ ಐತಿ, ಪಕ್ಕ ನಮ್ಮ ಉತ್ತರ ಕನ್ನಡ ಭಾಷೆ ಐತಿ, ಮಳು ಹಾಡ್ಬಿಡು ಅಂತ ಹೇಳಿ ಅಂದಾಗ ಹಾಡ್ನಿ ಹಾಡೋದಿಲ್ಲ, ನಂಗೆ ಕೇಳುತ್ತಿಲ್ಲ, ಪಕ್ಕ ನಮ್ಮ ಜಾನಪದ ಟೈಪ್ ಗಟ್ಲಿ ಕೆಲಸ ಆಕಿತ್ತು, ಹಾಡಿಬಿಟ್ನಿ. ಸ್ಪೆಷಲ್ ಆಗಿ ಶಿವ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹುಲಿಬೀರ ಹೀರೋಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರ ರೂರಲ್ ಸ್ಟಾರ್ ಅಂಜನಾನಗರ ಕೂಡ ತುಂಬ ಹೃದಯದ ತಿಳಿಸ್ತೀನಿ. ಇನ್ನೊಂದೆರಡು ಲೈನ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಹುಲಿಬೀರದ ಸಿನಿಮಾದ ಬಗ್ಗೆ. ಹಳ್ಳಿ ಹೈದ ಪ್ಯಾಟೆಗೆ ಬಂದ ಹುಲಿಬೀರ ಸಿನಿಮಾವನ್ನ ದೇಶಾದ್ಯಂತ ಒಯ್ದ ಅನ್ನೋ ರೀತಿಯಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಾಡು. ಶಿವಾನಿ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿ. ಈ ಒಂದು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಸೊಗಡಿದ ಹುಲಿಬೀರ ಮೂವಿ, ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಹುಲಿಬೀರ ಬರ್ತಾ ಇದೆ ಅಂದ್ರೇನೆ ನಮಗೆ ಒಂಥರ ಖುಷಿ. ಈ ಮೂವಿಯಲ್ಲಿ ನಾನು ಹಾಡಿದ್ದೀನಿ ಅಂದರೆ ಇನ್ನೂ ಡಬಲ್ ಟ್ರಿಬಲ್ ಖುಷಿ. ಅದಕ್ಕಾಗಿ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ 3 ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಮೂವಿ ಹಿಟ್ ಆಗಲಿ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಲಹರಿ ಸರ್ ಅವರಿಗೆ ಕೂಡ ನಮಸ್ಕಾರಗಳು, ಸಂಗೀತ ಕಟ್ಟಿ ಮ್ಯಾಮ್ ನಮಸ್ತೆ, ಗುರುರಾಜ್ ಸರ್ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಬಂಡವಾಳಕ್ಕೆ ಸಪೋರ್ಟ್ ಮಾಡೋದು ಗಿರೀಶ್ ಸರ್, ಆಮೇಲೆ ದಾವರ್ ಸರ್, ಅಶೋಕ್ ಸರ್ ಆ್ಯಂಡ್ ಸುಜಾತ ಅಕ್ಕ. ಇವತ್ತು ನಾನು ಮಾತಾಡೋದಿನ ಆ್ಯಕ್ಚುಲಿ ಮ್ಯೂಸಿಕ್ ಮಾತಾಡ್ತೀನಿ. ವೀರ್ ಸಮರ್ಥ್ ಸರ್, ನನಗೆ ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್ ಕೇಳಿದೆ, ಕೊಂಚರೇಸಿಮೆ ಅಂತ. ಅದನ್ನು ಯಾವಾಗಲೂ ಕೇಳ್ತಾನೆ ಇದ್ದೆ ನಾನು. ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಬಟ್ ನನ್ನ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಸಾಂಗ್ ಕೊಟ್ಟಿರಿ. ನನಗೆ ತುಂಬ ಫೇವ್ರೆಟ್ ಸಾಂಗು ಹುಟ್ಟಿ ಬಂದೆ ಹುಲಿಬೀರನಾಗಿ. ಅದರಲ್ಲಿ ನನಗೆ ಬರ್ದಂಗಿದೆ ಅದು. ಶಿವಬೆರ್ಗಿ ಸರ್ ಗೊತ್ತಿಲ್ಲ, ನನ್ನ ಹಳೆ ಫ್ರೆಂಡ್ ಅವರು, ಅವರೇ ಬರ್ತಾರೆ ಗೊತ್ತಿರಲಿಲ್ಲ ನನಗೆ. ಅವ್ರು ಬರೆದು ಕಳಿಸಿದ್ಮೇಲೆ ಗೊತ್ತಾಯ್ತು, ಓ ಪಕ್ಕ ನನಗೆ ಬರ್ದಾರಂತ ಅನಿಸಿತ್ತು ಮೊದಲು. ಆಮೇಲೆ ಫಿಲಮ್ ನೋಡಿದ್ಮೇಲೆ ಓ ಪಕ್ಕ ಸೂಟ್ ಆಗಿತ್ತಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ ಮನೇಲಿ ಒಂದು ಹುಡುಗ ಇದ್ದೇ ಇರ್ತಾನೆ. ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರ. ಬಟ್ ಇವು ಓದದೇ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರೆ. ಅಂದ್ರೆ ಕಂಡಮ್ ಮಾಡೋದು, ಅವನಿಗೆ ಏನೇ ಬಂದ್ರು ಫಸ್ಟ್ ಲಾಸ್ಟ್ ಅವನ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗನ ಕತೆ ಇದು. ಅವ್ನು ಯಾವ ಥರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ಥರ ಬೆಳಿತಾನ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಇದು. ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಹೇಳ್ಬಿಡಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಮರ್ಥ್ ಸರ್ ನನ್ಗೆ ಹೇಳಿದ್ರು, ನನಗೆ ಬಂದು ಕ್ವಶನ್ ಮಾಡಿದ್ರು, ಅಂಜನ್ ರೂರಲ್ ಸ್ಟಾರ್ ಅಂಜನ್ ಇಟ್ಕೊಂಡಿದ್ರಲ್ಲಪ್ಪ ಯಾರು ಇಟ್ಟಿದ್ದಾರೆ ಅಂತ ಕೇಳಿದ್ರು. ಅದು ಆಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿದ್ದು. ಅಂದ್ರೆ ನಾನು ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂರಲ್ ಸ್ಟಾರ್ ಅಂಜನ್ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು. ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತೊಗೊಂಡ್ರು ನಾನು ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜನಗಳು ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ಅದು ನಮ್ಗೆ ಕ್ವಶನ್ ಮಾಡಿದ್ರು, ಇದನ್ನ ಹೆಂಗ್ ಪರ್ಮಿಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಸರ್ ನಾನು ಇಟ್ಕೊಂಡಿಲ್ಲ ಸರ್ ಅಂತ ಹೇಳಿದೆ. ಅವತ್ತು ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ಬೇಡ ಸೂಟ್ ಆಗಲ್ಲ ಅಂದ್ರು. ಬಿಫೋರ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದು ನನ್ನ ಹಗ್ ಮಾಡಿದ್ರು. ನಾನು ಶಾಕ್. ಅಂಜು ನಿಮ್ಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು, ಕರೆಕ್ಟ್ ಅಲ್ವಾ ಸರ್? ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಹೇಳಿದ್ರು. ನನಗೆ ಬರುತ್ತೆ ಕೊಡೋದು ಬೇಕಾಗಿಲ್ಲ, ಬಟ್ ಏನು ಹೇಳಿದ್ರು ಸಿನಿಮಾದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನಮ್ಮ ಸಿನಿಮಾದ ನಿರ್ಮಾಪಕರು 3 ಜನ ಸಿನಿಮಾ ನೋಡಿದಾಗಲೂ ಕೂಡ ಅವ್ರ ಫ್ಯಾಮಿಲಿ ಹತ್ತಿತ್ತು. ಎಕ್ಸಾಂಪಲ್ ಇಲ್ಲೇ ಇದಾರ, ಎಲ್ಲರೂ ಹತ್ತಿದ್ರು. ಅವತ್ತೊಂದು ಮಿನಿಮಮ್ ಅಂದ್ರೆ ಒಂದು 50ರಿಂದ 60 ಜನ ಸಿನಿಮಾ ತೋರಿಸಿದ್ವಿ. ಎಲ್ಲರೂ ಹತ್ತರು, ಅಪ್ರಿಷಿಯೇಟ್ ಮಾಡಿದ್ರು. ಇದೆಲ್ಲ ಆಕ್ಟಿಂಗ್ ಕಲ್ತಿದ್ದು ಮೇನ್ ನನ್ಗೆ ಮಲ್ಲಿಕ್ ಸರು. ನಾನು ಬೇರೆ ಲೆವೆಲ್ ಇದ್ದೆ, ಅಂದ್ರೆ ಬೇರೆ ಒಂದು ಪ್ರೆಮೇಲ್ ಇದ್ದೆ ನಾನು, ಹಂಗಿಂಗ್ ಮಾಡಿದ್ರೆ ಓಕೆ ಅಂತ.
ಬಟ್ ಅದು ಆ್ಯಕ್ಟಿಂಗ್ ಅಲ್ಲಪ್ಪ, ಒಂದಿಷ್ಟು ಹೀರೋಗಳದ್ದು ನಿನಗೆ ರೆಫರ್ ಮಾಡ್ತೀನಿ, ರಿಯಾಲಿಟಿ ಬಂದು ಆ್ಯಕ್ಟಿಂಗ್ ಮಾಡು, ಅದ್ರ ಕಣ್ಣಲ್ಲಿ ಆ್ಯಕ್ಟ್ ಮಾಡು, ಮುಖದಲ್ಲಿ ಬೇಡ ಅಂತ ನನ್ನನ್ನು ಸುಮಾರು 1 ವರ್ಷ ತಿದ್ದಿದ್ರು ಅವರು. ಇವತ್ತು ನಾನು ಏನೇ ಮಾಡಿದ್ರು ಆ್ಯಕ್ಟಿಂಗಲ್ಲಿ, ಅದಕ್ಕೆ ಮಲ್ಲಿಕ್ ಸರೇ ಕಾರಣ, ಆ ಸಿನಿಮಾ ಹೊರಬರೋಕ್ಕೆ ಕಾರಣ ಇವರೆಲ್ಲ ನನ್ನ ಅಂಧದ್ರು ಅವರು. ಆ್ಯಂಡ್ ನನ್ನ ಜೊತೆ ಏನು ಆ್ಯಕ್ಟಿಂಗ್ ಮಾಡಿದಾರಲ್ಲ ಪ್ರತಿಯೊಬ್ಬರು ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆ ವಿಲನ್ ಆಗಿ ಮಾಡಿದ್ದಾರೆ ಲಕ್ಷ್ಮೇಶ್ವರ್ ಸರ್. ಅವ್ರಿಗೆ ದಿನ ಹೇಳ್ತಾ ಇದ್ದೆ ನಾನು, ಸರ್ ರಿಯಾಲಿಟಿನ ಮಾಡೋಣ ಸರ್ ಫೈಟ್ ಅಂತ ಹೇಳ್ತಿದ್ದೆ. ಅಂದರೆ ಎಲ್ಲಿ ಬೇಕಲು ಬೀಳ್ಕೊಂಡು ಎತ್ಕೊಂಡು ಎಲ್ಲ ಹೊಡೆದ ತಿಂದ್ವಿ. ಕಂಟಿನ್ಯೂ 3 days 4 days ನಂಗೆ ಬ್ಲೀಡಿಂಗ್ ಆಗ್ತಾ ಇತ್ತು ಕಾಲಲ್ಲಿ, ಕ್ಯೂ ಬರ್ತಾ ಇತ್ತು ಕಾಲಲ್ಲಿ, ಆದರೂ ಬಿಟ್ಟಿರಲಿಲ್ಲ. ನಾನು ಅವ್ರು ಹೇಳ್ತಿದ್ದೆ, ಸರ್ ಮಾಡಿ ಸಪೋರ್ಟ್ ಮಾಡಿ ಸರ್ ನನಗೆ ಅಂತ. ಬಿಕಾಸ್ ನನಗೆ ಒಂದು ಹಸಿವಿತ್ತು ಗೆಲ್ಲಬೇಕು ಅಂತ. ಒಂದು ನಾರ್ತ್ ಕರ್ನಾಟಕದಿಂದ ಅಂತ ಎಲ್ಲರೂ ಮಾತಾಡ್ತಿದ್ರು. ಹೌದು, ನಾನು ನಾರ್ತ್ ಕರ್ನಾಟಕನೇ. ಅಲ್ಲಿಂದ ಒಂದು ಪ್ರತಿಭೆ ಇಲ್ಲಿ ಒಂದು ಉಳಿಬೇಕು, ಕರ್ನಾಟಕ ಜನ ಮೆಚ್ಚೋ ಮಗ ಆಗಬೇಕು ಅಂತ ಕನಸ್ಕೊಂಡಿದ್ದೆ. ಅದು ಹುಲಿಬೀರ ಚಿತ್ರದ ಮೂಲಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಕಾಕನ್ ಕ್ಯಾರೆಕ್ಟರ್ ಬರುತ್ತೆ, ಮಲ್ಯ ಬಾಗಲಕೋಟು. ರಿಯಲ್ ನನ್ನ ಕಾಕನ್ ಥರನೇ ಒಂಥರ. ಇವತ್ತಿಗೂ ನಾನು ಕಾಕ ಅಂತ ಅವ್ರಿಗೆ ಹೇಳೋದು. ಕಾಕ ಮನೇಲಿ ಕಾಕ ಇರ್ತಾರೆ, ಹಂಗೆ ಪರ್ಫೆಕ್ಟಾಗಿ ನನ್ನ ಜೊತೆ ಇದ್ರು. ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ನಮ್ಮ ಸುನಂದ ಅಮ್ಮ. ರಂಗಾಯಣರಿಗೂ ಸರ್ ಅಂದರು ಪಕ್ಕ ನಮ್ಮ ಅಜ್ಜನ್ ಕ್ಯಾರೆಕ್ಟರ್ ಮಾಡಿದಾರ. ಅಜ್ಜ ಹಳ್ಳಿಯಾಗ ಹೆಂಗಿರ್ತಾರ ಹಂಗೆ ಅದ ಅವರು. ಸೊ ಈ ಸಿನಿಮಾ ಬಗ್ಗೆ ಈಗ ಜಾಸ್ತಿ ಹೇಳ್ಬಿಟ್ರೆ ಮನೆಗೆ ಹೋಗಿ ನಾನು ಕ್ಲಾಸ್ ತಗೋತಾರ ಇವರು. ಅದಕ್ಕೋಸ್ಕರ ಜಾಸ್ತಿ ಹೇಳಲ್ಲ. ಟ್ರೈಲರ್ ರಿಲೀಸ್ಗೆ ಹೇಳ್ತೀನಿ, ಇಷ್ಟ ನನ್ನ ಪಾತ್ರ. ಅಂದರೆ ಹಳ್ಳಿಲಿರೋ ಹುಡುಗನ, ಓದೋದೇ ಹುಡುಗನ ಯಾವ ಥರ ಯೂಸ್ ಮಾಡ್ಕೊತಾರೆ. ಬಟ್ ಅದೇ ಹುಡುಗ ಇಡೀ ಊರಿಗೂ ಬೇಕಾಗ್ತಾನೆ. ಅದು ಹೆಂಗೆ ಬೇಕಾಗ್ತಾನೆ, ಇಡೀ ಊರ ಚೇಂಜ್ ಮಾಡ್ತಾನೆ. ಅದು ಹೆಂಗೆ ಚೇಂಜ್ ಮಾಡ್ತಾನೆ ಅನ್ನೋದು ಕತೆ. ಥ್ಯಾಂಕ್ ಯು ಸರ್.